ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಪ್ರದೀಪ್ ಅಂಡ್ ನನ್ನ ಜೊತೆ ಇವತ್ತು 2026ರ ಹೊಸ ಕಿಯಾ ಸೆಲ್ಟೋಸ್ ಇದೆ. ಏನೇನು ಚೇಂಜಸ್ ಆಗಿದೆ, ಪೆಟ್ರೋಲ್ ಡೀಸೆಲ್ ಟಾಪ್ ಅಂಡ್ GT ಲೈನ್ನ ಇವತ್ತು ನಾವು ಓಡಿಸ್ತಾ ಇದ್ದೀವಿ. ಫಸ್ಟ್ ಟೈಮ್ ಈ ಚಾನಲ್ನ ನೋಡ್ತಿದ್ದೀರಾ ಅಂದರೆ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಎಲ್ಲ ಕ್ವೆಶನ್ಸ್ಗೂ ನಾನು ಆನ್ಸರ್ ಮಾಡ್ತೀನಿ. ಇವೊಂದು ನಮ್ಮ ಜೊತೆ ಪ್ರೈಸ್ ಇಲ್ಲ ಅಂದರೂ ಬೇರೆ ಎಲ್ಲ ಮಾಹಿತಿನೂ ಇದೆ. ಆ್ಯಂಡ್ ಬನ್ನಿ ಕಾರಣ ನೋಡೋಣ. ಫಸ್ಟ್ ಕೀಯಿಂದನೇ ಸ್ಟಾರ್ಟ್ ಮಾಡೋಣ. ವೆರಿ ಫ್ಲಾಟ್ ಕೀ ಅಂತ ಹೇಳಬೇಕು, ಬಟ್ ಎಲ್ಲ ಫಂಕ್ಷನ್ಸು ನಮಗೆ ಸೈಡಲ್ಲಿ ಇದೆ. ಕಾರ್ನ ಸ್ಟಾರ್ಟ್ ಮಾಡ್ಕೊಬೋದು. ಆ್ಯಂಡ್ ಇಲ್ಲಿ ಲಾಕ್ ಅನ್ಲಾಕ್ ಹಾಗೆ ಬೂಟ್ ಓಪನಿಂಗ್ ಇದೆ. ಬಟ್ ಇಂಟ್ರೆಸ್ಟಿಂಗ್ ಏನಂದರೆ ಕಾರ್ನ ಅನ್ಲಾಕ್ ಮಾಡಿದ ತಕ್ಷಣ ಯು ಹ್ಯಾವ್ ಎ ವೆರಿ ನೈಸ್ ವೆಲ್ಕಮ್ ಫಂಕ್ಷನ್. DRS ಜೊತೆಗೆ ಹೆಡ್ ಲ್ಯಾಂಪು ಎಲ್ಯುಮಿನೇಟ್ ಆಗುತ್ತೆ. ಲುಕ್ಸ್ ವೆರಿ ಫ್ಯೂಚರಿಸ್ಟಿಕ್. ಬಟ್ ಇದೇನಾದರೂ ಆಫ್ ಆಗಿಬಿಟ್ರೆ ನಿಮಗೆ ಬ್ಯಾಟ್ರಿ ಏನಾದರೂ ಕಮ್ಮಿ ಆದರೆ ಫೋನಲ್ಲೇ ಈ ಫಂಕ್ಷನ್ಸ್ ಎಲ್ಲಾನು ಮಾಡ್ಬೋದು. ಇನ್ನೂ ಜಾಸ್ತಿ ಇದೆ ಫೋನಲ್ಲಿ ಫಂಕ್ಷನ್ಸ್, ಎಕ್ಸ್ಪ್ಲೇನ್ ಮಾಡ್ತೀನಿ. ಮೇಜರ್ ಟಾಕಿಂಗ್ ಪಾಯಿಂಟೇ ಈ ಕಾರ್ನ ಲುಕ್ಸ್ ಅಂತಲೇ ಹೇಳಬೇಕು. ನಾನು ಲಾಂಚ್ ಅಲ್ಲಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದಾದ್ಮೇಲೆ ಐ ಕೈಂಡ್ ಆಫ್ ಲೈಕ್ ಇಟ್. ಯಾಕಂದ್ರೆ ತುಂಬಾ ಫ್ಯೂಚರಿಸ್ಟಿಕ್ ಆಗಿದೆ, ಲುಕ್ಸ್ ಗ್ರ್ಯಾಂಡ್ ಬೋಲ್ಡ್ ಆಗಿ. ಹೈವೇಸ್ ಅಲ್ಲಿ ನಾನು ಓಡಿಸ್ಕೊಂಡ್ ಬರ್ಬೇಕಾದ್ರೆ ಡೆಫಿನೆಟ್ಲಿ ಲುಕ್ಸ್ ವೆರಿ ವೆರಿ ಅಟ್ರಾಕ್ಟಿವ್. ಯಾಕಂದ್ರೆ ಗ್ರಿಲ್, ಓವರ್ ಆಲ್ ಬಾಡಿ ಲೈನು, ಟೇಲ್ ಸೆಕ್ಷನ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಸೊ ಲುಕ್ಸ್ ಅಲ್ಲಿ ಐ ಲೈಕ್ ಇಟ್. ಯಾಕಂದ್ರೆ ಕಿಯಾದವರ ಬೇರೆ ಕಾರ್ಸ್ ಇನ್ನೂ ಕ್ರೇಜಿ ತರ ಡಿಸೈನ್ ಕಾನ್ಸೆಪ್ಟ್ಸ್ ಇದೆ. EV5 ಆಗಿರ್ಬೋದು, EV6, EV9 ಆ ಕಾರ್ಗಳೆಲ್ಲ ಇನ್ನೂ ಕ್ರೇಜಿಯಾಗಿ ಕಾಣಿಸುತ್ತೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ಸಟಲ್ ಆಗಿದೆ ಅಂತ ಹೇಳಬೇಕು. ನೆಕ್ಸ್ಟ್ ಮೇಜರ್ ಟಾಕಿಂಗ್ ಪಾಯಿಂಟ್ ಸೇಫ್ಟಿ ಏನ್ಗಿರು ಅಂತ. ಆ್ಯಂಡ್ ಅದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಕಾರಲ್ಲಿ ನಮಗೆ K3 ಗ್ಲೋಬಲ್ ಪ್ಲಾಟ್ಫಾರ್ಮಲ್ಲಿ ಬರ್ತಾ ಇದೆ. ಇನ್ನು ಸಿಂಪಲ್ ಟರ್ಮ್ಸಲ್ಲಿ ಹೇಳ್ಬೇಕಂದ್ರೆ ನಮಗೆ ಈ ಕಾರು ಹಂಡೈ ವರ್ನಾದಲ್ಲಿ ಬರೋವಂಥ ಸೇಮ್ ಪ್ಲಾಟ್ಫಾರ್ಮ್ ಯೂಸ್ ಮಾಡಿರೋಂಥ. ಸೊ ಆ ಕಾರು ಆಲ್ರೆಡಿ 5 ಸ್ಟಾರ್ ರೇಟೆಡ್ ಕಾರ್ ಗ್ಲೋಬಲ್ ಎನ್ಕಾಪ್ ಹಾಗೆ BNCAP ಅಲ್ಲಿ. ಸೊ ಡೆಫಿನೆಟ್ಲಿ ಒಳ್ಳೆ ಸೇಫ್ಟಿ ರೇಟಿಂಗ್ ಅಂತೂ ಬಂದೇ ಬರುತ್ತೆ. ಇನ್ನೊಂದು ಮೇಜರ್ ಫ್ಯಾಕ್ಟರ್ ಏನಂದ್ರೆ ಈಗಿರೋ ರೆಗ್ಯುಲೇಷನ್ಸ್ ಅಲ್ಲಿ ಕಾರ್ನ ಆರ್ಕಿಟೆಕ್ಚರ್ ಜೊತೆಗೆ ಇದರಲ್ಲಿ ಯಾವ ಥರ ಸೇಫ್ಟಿ ಫೀಚರ್ಸ್ ಇದೆ ಅನ್ನೋದು ಮ್ಯಾಟರ್ ಆಗುತ್ತೆ. ADAS ಆಗಿರ್ಬೋದು, ಯಾವ ಥರ ಸೇಫ್ಟಿ ಬ್ರೇಕ್ ಅಸಿಸ್ಟೆನ್ಸು, EBD, ESP ಇದೆಲ್ಲ ಮ್ಯಾಂಡೇಟ್ರಿ ಆಗಿರುತ್ತೆ. ಯಾಕಂದ್ರೆ ಹಳೆ ಜನರೇಷನ್ ಸೆಲ್ಟರ್ಸ್ ಅಲ್ಲಿ ನಮಗೆ SP2 ಆರ್ಕಿಟೆಕ್ಚರ್ ಅಲ್ಲಿ ಬರ್ತಾ ಇತ್ತು. ಸೊ ಆಲ್ರೆಡಿ ಒಂದು ಡಿಸೈನ್ ಲಿಮಿಟ್, ಸೇಫ್ಟಿ ಲಿಮಿಟ್ ನ ರೀಚ್ ಆಗ್ಬಿಟ್ಟಿದೆ. ಇವೊಂದು ಸೇಫ್ಟಿ ಇದ್ರೂ ಈಗಿನ ಕರೆಂಟ್ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಅದು ಮೀಟ್ ಆಗ್ತಿಲ್ಲ. ಸೊ ಸೇಫ್ಟಿ ರೇಟಿಂಗ್ ವೈಸ್ ಈ ಕಾರು ಚೆನ್ನಾಗೇ ಇರುತ್ತೆ. ಈಗ ಫ್ರಂಟ್ ಇಂದ ಸ್ಟಾರ್ಟ್ ಮಾಡೋಣ. ಸೊ ಲುಕ್ಸ್ ವೈಸ್ ಐ ಲೈಕ್ ಇಟ್. ಯಾಕಂದ್ರೆ ಇಲ್ಲಿ ನಮಗೆ ಡಿಫ್ರೆಂಟ್ ಶೇಪ್ ನ ಕೊಟ್ಟಿದ್ದಾರೆ. ಬ್ಲಾಕಿ ಪ್ಯಾಟರ್ನ್ ಜೊತೆಗೆ ನಮಗೆ ಬ್ಲಾಕ್ ಫಿನಿಶ್ ಜೊತೆಗೆ ಈ ತರ ಒಂಥರ ಸ್ಮೋಕಿ ಕ್ರೋಮ್ ಫಿನಿಶ್ ನ ಕೊಟ್ಟಿದ್ದಾರೆ. ಒಂಥರ ಡಿಫ್ರೆಂಟ್ ಆಗಿದೆ. ಅಂಡ್ ಈ ಕಲರ್ ಆಪ್ಷನ್ ಡಾರ್ಕ್ ಕಲರ್ ಅಲ್ಲಿ ಇದೆ. ಸೊ ನಮ್ಮ ಜೊತೆ ಇರುವಂತದ್ದು GT ಲೈನ್ ಟಾಪ್ ಅಂಡ್ ಡೀಸೆಲ್ ಮಾಡೆಲ್. ಸೊ 6 ಸ್ಪೀಡ್ ಆಟೋಮ್ಯಾಟಿಕ್ ಅಲ್ಲಿ ಬರ್ತಾ ಇದೆ. ಸೊ ಇಂಜಿನ್ ತೋರಿಸ್ತೀನಿ. ಅಂಡ್ ಸೈಡ್ ಅಲ್ಲಿ ಹೆಡ್ ಲ್ಯಾಂಪ್ ಡಿಸೈನ್ ನೋಡಿದ್ರೆ ನಮ್ಗೆ ಇಲ್ಲಿ ಬ್ಲಾಕ್ ಪ್ಯಾಟರ್ನ್ ಅಲ್ಲಿ ಏನ್ ಬಂದಿದೆ, ಇದು ಲೋ ಬೀಮ್ ಹಾಗೆ ಹೈ ಬೀಮ್ ಕಂಪ್ಲೀಟ್ LED ಯೂನಿಟ್. ಅಂಡ್ ಇದು ಡೇ ಟೈಮ್ ರನ್ನಿಂಗ್ ಲೈಟ್ಸ್ ವಿಚ್ ಆಲ್ಸೋ ವರ್ಕ್ಸ್ ಎಸ್ ಅನ್ ಇಂಡಿಕೇಟರ್. ಕೆಳಗಡೆ ನಮಗೆ ಫಾಗ್ ಲ್ಯಾಂಪ್ ಅಲ್ಲಿ ಬರ್ತಾ ಇದೆ. ಸೊ ಸಿಂಪಲ್ ಆಗಿ ಸೆಲ್ಟೋಸ್ ನ ಒಂದು 3 ಪ್ಯಾಕೇಜ್ ಆಗಿ ಡಿವೈಡ್ ಮಾಡಿಬಿಟ್ಟಿದ್ದಾರೆ. ನಮಗೆ ಟೆಕ್ ಲೈನ್, ಎಕ್ಸ್ ಲೈನ್ ಹಾಗೆ GT ಲೈನ್ ಅಂತ ಬರ್ತಾ ಇದೆ. ಟೆಕ್ ಲೈನ್ ಅಲ್ಲಿ ನಮಗೆ ಬೇಸ್ ವೇರಿಯಂಟ್ಸ್ ಅದು ಕೆಳಗಡೆ ಬರ್ತಾ ಇದೆ. ಎಕ್ಸ್ ಲೈನ್ ಅಲ್ಲಿ ಒಂಥರ ಮಿಡ್ ಟ್ರಿಮ್ ಅಲ್ಲಿ ಇದೆ. ಅಂಡ್ GT ಲೈನ್ ನಿಮಗೆ ಟಾಪ್ ಎಂಡ್ ಮಾಡೆಲ್ಸ್ ಅಲ್ಲಿ ಬರ್ತಾ ಇದೆ. ಅಂಡ್ ಈಚ್ ಆಫ್ ದ ಟೆಕ್ ಅಲ್ಲಿ ನಮಗೆ ಡಿಫ್ರೆಂಟ್ ತರದ ಟೆಕ್ನಾಲಜಿ ಫೀಚರ್ಸ್ ಹಾಗೆ ಈವನ್ ಇಂಟೀರಿಯರ್ಸ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದ್ರ ಪ್ರಕಾರ ನೀವು ನೋಡಿ. ಬಟ್ ನಾನು ಸ್ಪೆಕ್ಸ್ ಇಲ್ಲಿ ಹಾಕಿರ್ತೀನಿ. ಅಂಡ್ ಫಾಗ್ ಲ್ಯಾಂಪ್ಸ್ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಅಂಡ್ ಐ ಥಿಂಕ್ ಈ ಸೆಗ್ಮೆಂಟ್ ಅಲ್ಲಿ ಫಸ್ಟ್ ಕಾರ್ ಅನ್ಕೋತೀನಿ ನಮಗೆ 6 ಪಾರ್ಕಿಂಗ್ ಸೆನ್ಸರ್ಸ್ ಫ್ರಂಟ್ ಅಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ನಮಗೆ 360 ಡಿಗ್ರಿ ಕ್ಯಾಮ್ರಾ ಆಗಿರ್ಬೋದು, ADAS ಆಗಿರ್ಬೋದು, ಈವನ್ ಸ್ಕಿಡ್ ಪ್ಲೇಟ್ಸ್ ಒಂಥರ ಡಿಫ್ರೆಂಟ್ ಕಲರ್ ಅಲ್ಲಿ ಇದೆ. ಒಂಥರ ಸ್ಮೋಕಿ ಕ್ರೋಮ್ ಕಲರ್, ಲುಕ್ಸ್ ವೆರಿ ನೈಸ್. ಲಾಟ್ ಆಫ್ ಪಿಯಾನೋ ಬ್ಲಾಕ್ ಫಿನಿಶ್. ಬಟ್ ಈ ಬ್ಲೂ ಕಲರ್ ಅಲ್ಲಿ ಆ ಪಿಯಾನೋ ಬ್ಲಾಕ್ ಫಿನಿಶ್ ಅಷ್ಟೊಂದು ಗೊತ್ತಾಗ್ತಿಲ್ಲ. ಬಟ್ ಈ ಕಲರ್ ಒಂಥರ ಸಟಲ್ ಆಗಿದೆ. ಅಂಡರ್ ದ ಹುಡ್ ನೋಡಿದ್ರೆ ನಮಗೆ ಹೈಡ್ರಾಲಿಕ್ ಸ್ಟಡ್ಸ್ ಬಂದಿರೋದ್ರಿಂದ ಸೊ ಮ್ಯಾನ್ಯುಯಲ್ ಫಂಕ್ಷನ್ ಅವಶ್ಯಕತೆನೇ ಇಲ್ಲ. 1.5 ಲೀಟರ್ CRDA 4 ಸಿಲಿಂಡರ್ ಡೀಸೆಲ್ ಇಂಜಿನ್. ಸೊ ಇದರಲ್ಲಿ ನಮಗೆ ಆಲ್ಮೋಸ್ಟ್ 116 PS ಆಫ್ ಪವರ್ ಹಾಗೆ 250 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಇದೆ. ಸೊ ವೆರಿ ಫ್ಲಾಟ್ ಟಾರ್ಕ್ ಕರ್ವ್. ಸೊ ಆಲ್ಮೋಸ್ಟ್ 1500 RPM ಅಲ್ಲೇ ನಿಮಗೆ ಮೆಜಾರಿಟಿ ಆಫ್ ದ ಟಾರ್ಕ್ ಬಂದ್ಬಿಡುತ್ತೆ. ಅಡ್ವಾಂಟೇಜ್ ಏನಂದ್ರೆ ನಿಮಗೆ ನ್ಯಾಚುರಲಿ ಆಸ್ಪಿರೇಟೆಡ್ ಅಲ್ಲಿ ಎಷ್ಟು ಪವರ್ ಬರುತ್ತೋ ಅಷ್ಟೇ ಬಂದ್ರೂ ನಿಮಗೆ ಟರ್ಬೋ ಪೆಟ್ರೋಲ್ ಅಲ್ಲಿ ಎಷ್ಟು ಟಾರ್ಕ್ ಬರುತ್ತೋ ಅದು ಬರುತ್ತೆ. ಬಟ್ ಮೇಜರ್ ಅಡ್ವಾಂಟೇಜ್ ಇದರ ಮೈಲೇಜು ರಿಯಲ್ ವರ್ಲ್ಡ್ ಅಲ್ಲೇ ನಮಗೆ 19 ಇಂದ 20 kmpl ಸಿಗುತ್ತೆ ಅಂತಿದ್ದಾರೆ. ಸೊ ಯಾರು ಡೀಸೆಲ್ ಇಂಜಿನ್ ತಗೊಬೇಕಂದ್ರೆ 50-50 ಇಲ್ಲ 60% ಹೈವೇ 40% ಸಿಟಿ ಆದ್ರೆ ಕಣ್ಣು ಮುಚ್ಕೊಂಡು ಡೀಸೆಲ್ ತಗೊಳ್ಳಿ. ಅಂಡ್ ಈಗಲೂ ಡೀಸೆಲ್ ಇಂಜಿನ್ ನಿಜವಾಗ್ಲೂ ತಗೊಂತಿದ್ದಾರಾ ಅಂದರೆ 42-43% ಆಫ್ ದ ಕಿಯಾ ಕಾರ್ಸ್ ನಮಗೆ ಈಗಲೂ ಡೀಸೆಲ್ಲೇ ಸೆಲ್ ಆಗ್ತಿರೋದು, ಎಸ್ಪೆಷಲಿ ಸೆಲ್ಟೋಸಲ್ಲಿ. ಆ್ಯಂಡ್ ಕ್ರೆಟಾಲ್ ನೋಡಿದ್ರೆ ಆಲ್ಮೋಸ್ಟ್ 50-50 ಇದೆ. ಆ್ಯಂಡ್ ಇನ್ನೊಂದು ಮೇಜರ್ ಇಂಜಿನ್ ಆಪ್ಷನ್ ಅಂದ್ರೆ ನಮಗೆ NA ಪೆಟ್ರೋಲು. ಸೊ ಪ್ರೈಸು ಕಮ್ಮಿ ಇದೆ, ಫೀಚರ್ಸು ಕಮ್ಮಿ ಇರುತ್ತೆ. ಬಟ್ ವೆರಿ ಗುಡ್ ಆಪ್ಷನ್. ಯಾಕಂದರೆ ಎಕನಾಮಿಕಲ್ ಆ್ಯಂಡ್ ಡೀಸೆಂಟ್ ಮೈಲೇಜನ್ನು ಸಿಗುತ್ತೆ. ಬಟ್ ಇನ್ನೂ ಪರ್ಫಾರ್ಮೆನ್ಸ್ ಬೇಕು ಅಂದರೆ ನಾವು ಟರ್ಬೋ ಪೆಟ್ರೋಲ್ 1.5 ಲೀಟರ್ ಓಡಿಸ್ಲೇಬೇಕು. ಆ್ಯಂಡ್ ಅದು ನೆಕ್ಸ್ಟು ಓಡಿಸ್ತೀನಿ
ಮಾಡ್ತೀನಿ ನಾನು, ಅದು ಯಾವ ತರ ಇದೆ ಅಂತಾನು ಹೇಳ್ತೀನಿ. ಪ್ರೊಫೈಲ್ ನೋಡಿದ್ರೆ ನಮಗೆ ಒಳ್ಳೆ ಕರ್ವ್ಸ್ ಎಲ್ಲ ಕೊಟ್ಟಿದ್ದಾರೆ ಅಂಡ್ ವೀಲ್ ಆರ್ಚಸ್ ಅಲ್ಲೂ ನಮಗೆ ಒಂದು ಪಾರ್ಕಿಂಗ್ ಸೆನ್ಸರ್ ಕೊಟ್ಟಿದ್ದಾರೆ. ಸೊ ತುಂಬಿಸ್ಬಿಟ್ಟಿದ್ದಾರೆ ಕಾಲಲ್ಲಿ ಪಾರ್ಕಿಂಗ್ ಸೆನ್ಸಸ್. ನಮಗೆ 18 ಇಂಚ್ ವೀಲ್ ಸಿಗ್ತಾ ಇದೆ ಟಾಪ್ ಎಂಡ್ ಮಾಡಲ್ ಅಲ್ಲಿ. ಬಟ್ ನಿಮಗೆ ಬೇಸ್ ವೇರಿಯಂಟ್ಸ್ ಅಲ್ಲಿ 16 ಇಂಚ್ ಸ್ಟೀಲ್ ವೀಲ್ಸ್ ವಿತ್ ವೀಲ್ ಕ್ಯಾಪ್ ಸಿಗುತ್ತೆ. ಬಟ್ ಇದರಲ್ಲಿ ನಮಗೆ ಕ್ರಿಸ್ಟಲ್ ಕಟ್ ಅಲಾಯ್ ವೀಲ್ ಸಿಗ್ತಾ ಇದೆ. ಸೊ ಲುಕ್ಸ್ ವೆರಿ ನೈಸ್. ಒಳಗಡೆ ಬ್ರೇಕ್ ಕ್ಯಾಲಿಪರ್ಸ್ ನಮಗೆ ಪೈನ್ ಗ್ರೀನ್ ಅಲ್ಲಿ ಕೊಟ್ಟಿದ್ದಾರೆ ಸ್ಟಾಕ್ ಅಲ್ಲೇ. ಸೊ ಒಂದು ಒಳ್ಳೆ ಟಚ್ ಅಂತೂ ಇದೆ. ಅಪೋಲೋ ಟೈರ್ಸ್ 215/55 R 18 ಇಂಚ್ ವೀಲ್ಸ್. ಈವನ್ ಒಳಗಡೆನೂ ಚೆನ್ನಾಗಿ ಇನ್ಸುಲೇಷನ್ ಮಾಡಿದ್ದಾರೆ. ಅಂಡ್ ಈವನ್ ಸಸ್ಪೆನ್ಷನ್ ಅಲ್ಲೂ ಹಲವಾರು ಚೇಂಜಸ್ ಆಗಿದೆ. ನಾನು ಡ್ರೈವ್ ಮಾಡುವಾಗ ಹೇಳ್ತೀನಿ ಹಳೆ ಮಾಡೆಲ್ಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಯಾವ ತರ ಇದೆ ಅಂತ. ಹಾಗೆ ಈ ORVM ಅಲ್ಲಿ ನೋಡಿದ್ರೆ ನಮಗೆ ಪಿಯಾನೋ ಬ್ಲಾಕ್ ಫಿನಿಶ್, ಇಂಡಿಕೇಟರ್ ಇಂಟಿಗ್ರೇಟ್ ಮಾಡಿದ್ರೆ 360 ಡಿಗ್ರಿ ಕ್ಯಾಮ್ರಾ ಇದೆ. ಬಾಡಿ ಕಲರ್ಡೆ ಒಂದು ಅರ್ಧ ಇಂಟಿಗ್ರೇಟ್ ಆಗಿದೆ. ಸೊ ಈ ಬ್ಲೂ ಪರ್ಪಲ್ ಕಲರ್ ಅಲ್ಲಿ ಅಷ್ಟೊಂದು ಗೊತ್ತಾಗ್ತಿಲ್ಲ, ಬಟ್ ಇಟ್ ಲುಕ್ಸ್ ವೆರಿ ವೆರಿ ನೈಸ್. ಪ್ರಾಕ್ಸಿಮಿಟಿ ಸೆನ್ಸರ್ ಆಪ್ಷನ್ ಇದೆ. ಸೊ ಆಟೋಮ್ಯಾಟಿಕ್ ಆಗಿ ನಮಗೆ ಫ್ಲಶ್ ಡೋರ್ ಹ್ಯಾಂಡಲ್ಸ್ ಓಪನ್ ಅಂಡ್ ಕ್ಲೋಸ್ ಆಗುತ್ತೆ. ಸೊ ಟಾಟಾ ಕಾರ್ಸ್ ತರ ಯು ಡೋಂಟ್ ಹ್ಯಾವ್ ಟು ಡೂ ಇಟ್ ಮ್ಯಾನ್ಯುಯಲಿ ಅಂತ ಹೇಳಬೇಕು. ಇಲ್ಲಿ ನಮಗೆ ರಿಕ್ವೆಸ್ಟ್ ಸೆನ್ಸರ್ ಆಪ್ಷನ್ ಕೂಡ ಇದೆ. ಸೊ ಲಾಟ್ ಆಫ್ ADAS ಫಂಕ್ಷನ್ಸ್. ಬ್ಲಾಕ್ ಕಲರ್ಡ್ ರೂಫ್ ರೇಲ್ಸ್ ನ ಕೊಟ್ಟಿದ್ದಾರೆ. ಅಂಡ್ ಇದರಲ್ಲೂ ನಮಗೆ ಒಂಥರ 3 ಕಲರ್ ಆಪ್ಷನ್ ನೋಡಬಹುದು. ಇಲ್ಲಿ ಬ್ಲ್ಯಾಕ್, ಇಲ್ಲಿ ನಮಗೆ ಬಾಡಿ ಕಲರ್, ಜೊತೆಗೆ ನಮಗೆ ಒಂಥರ ಸ್ಮೋಕಿ ಕ್ರೋಮಿಶ್ ಫಿನಿಶ್ ನಾನು ಕೊಟ್ಟಿದ್ದಾರೆ. ಅಲ್ಲಿ ನಾರ್ಮಲ್ ಬ್ಲಾಕ್ ಕಲರ್. ಸೊ 3 ಕಲರ್ ಸ್ಕೀಮ್ ಸೆಟಪ್ ಇದೆ. ಲುಕ್ಸ್ ವೆರಿ ವೆರಿ ಅಟ್ರಾಕ್ಟಿವ್. ಅಂಡ್ ಹಿಂದೆ ನೋಡಿದ್ರೆ ರಿಯರ್ ಕ್ವಾರ್ಟರ್ ಗ್ಲಾಸ್ ತುಂಬಾ ಚಿಕ್ಕದಾಗಿದೆ. ಸೊ ಲುಕ್ಸ್ ಅಂತೂ ಡೆಫಿನೆಟ್ಲಿ ಚೇಂಜ್ ಆಗಿದೆ. ಇಲ್ಲೊಂಥರ ಸ್ಮಾಲ್ ಕಟ್ಔಟ್ ಕೊಟ್ಟಿದ್ದಾರೆ. ಲುಕ್ಸ್ ಪ್ರಿಟಿ ಅಟ್ರಾಕ್ಟಿವ್. ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಈ ಕಾರು ಸೆಗ್ಮೆಂಟ್ ಅಲ್ಲೇ ಲಾಂಗೆಸ್ಟ್ ಕಾರು. ಸೊ ಕಾಂಪಿಟೇಷನ್ ಕಂಪೇರ್ ಮಾಡಿದ್ರೆ ಲಾಂಗ್ ಆಗಿದೆ. ವೀಲ್ ಬೇಸ್ ಆಗಿರ್ಬೋದು, ಗ್ರೌಂಡ್ ಕ್ಲಿಯರೆನ್ಸ್ ಆಗಿರ್ಬೋದು, ಕಾರ್ನ ಓವರ್ ಆಲ್ ಹೈಟ್ ವಿಡ್ತು ನಮಗೆ ಸಿಯಾರಾಗಿಂತ ಸ್ವಲ್ಪ ಕಡಿಮೆ ಇದೆ. ಸೊ ದಟ್ಸ್ ಅನದರ್ ಅಡ್ವಾಂಟೇಜ್. ಬಟ್ ಇಂಟೀರಿಯರ್ಸ್ ಅಲ್ಲಿ ಅದು ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾವು ಡೆಫಿನೆಟ್ಲಿ ಮಾತಾಡೋಣ. ವೆರಿ ವೆರಿ ಗುಡ್ ಗ್ರೌಂಡ್ ಕ್ಲಿಯರೆನ್ಸ್ ಅಂತೂ ಕೊಟ್ಟಿದ್ದಾರೆ. ರಿಯರ್ ಲುಕ್ ಹಳೆ ಮಾಡೆಲ್ ಕಂಪೇರ್ ಮಾಡಿದ್ರೆ ಈಗ ಇನ್ನೂ ಚೆನ್ನಾಗಿದೆ. ಯಾಕಂದ್ರೆ ಸಣ್ಣ ಸಣ್ಣ ಡೀಟೇಲ್ಸ್ ತುಂಬಾ ಚೆನ್ನಾಗಿ ನೋಟಿಸ್ ಮಾಡಿದ್ದಾರೆ. ಸ್ಪೆಷಲಿ ಸ್ಪಾಯ್ಲರ್ ಏನಿದೆ ಯಾವ ತರ ಎಕ್ಸ್ಟೆಂಡ್ ಆಗಿದೆ, ಲುಕ್ಸ್ ವೆರಿ ನೈಸ್. ಅಷ್ಟೇ ಅಲ್ಲ, ಏರೋಡೈನಮಿಕಲಿ ನಮಗೆ ಡ್ರ್ಯಾಗ್ ಕೋಎಫಿಷಿಯಂಟ್ ನ ಕೂಡ ಈಗ ಕಡಿಮೆ ಮಾಡಿದೆ. ಸ್ವಲ್ಪ ಫ್ಯೂಲ್ ಎಫಿಷಿಯನ್ಸಿ ಜಾಸ್ತಿ ಆಗ್ಬೋದು. ಶಾರ್ಕ್ ಫಿನ್ ಆಂಟಿನಾ ಇದೆ. ನಮಗೆ ಟಾಪ್ ಮೌಂಟೆಡ್ ಬ್ರೇಕ್ ಲೈಟ್ಸ್, ಡಿಫಾಗರ್ಸ್, ರಿವರ್ಸ್ ಪಾರ್ಕಿಂಗ್ ಕ್ಯಾಮೆರಾ, ನಮಗೆ ದೊಡ್ಡ ಕಿಯಾ ಲೋಗೋ, GT ಲೈನ್ ಬ್ಯಾಜಿಂಗ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ನಮಗೆ ಸೆಲ್ಟೋಸ್ ಅಂತ ಇಲ್ಲಿದೆ. ಅಂಡ್ ಇನ್ನು ಅಂದ್ರೆ ನಮಗೆ ಬೂಟ್ ಸ್ಪೇಸ್ ಓಪನ್ ಮಾಡಿದ್ರೆ ಹಳೆ ಮಾಡೆಲ್ ಕಂಪೇರ್ ಮಾಡಿದ್ರೆ ಒಂದು 13-14 ಲೀಟರ್ಸ್ ಅಷ್ಟು ಬೂಟ್ ಸ್ಪೇಸ್ ಜಾಸ್ತಿ ಆಗಿದೆ. 447 ಲೀಟರ್ ಅಷ್ಟು ಬೂಟ್ ಸ್ಪೇಸ್. ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ನೀವು ಸಿಯಾರಾದಲ್ಲಿ ನೋಡಿದ್ರೆ 600-660 ಅಂತ ಹೇಳ್ತಾ ಇದ್ದಾರೆ. ಜನರಲಿ ಇಲ್ಲಿಂದ ನಮಗೆ ಪಾರ್ಸೆಲ್ ಟ್ರೇ ಏನಿದೆ ಅಲ್ಲಿವರೆಗೂ ಕೌಂಟ್ ಮಾಡಿದ್ರೆ ಎಷ್ಟು ಬೂಟ್ ಸ್ಪೇಸ್ ಇದೆಯೋ ಅಷ್ಟೇ ಕೌಂಟ್ ಮಾಡ್ಬೇಕು. ಬಟ್ ಅವರು ಇಲ್ಲಿಂದ ಟಾಪ್ ವರ್ಗೂ ಕೌಂಟ್ ಮಾಡಿದ್ರೆ ಅದರಿಂದ ನಾವು 600 ಬರ್ತಾ ಇದೆ. ಬಟ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ ಅಂತ ನಾವು ರಿಯಲ್ ವರ್ಲ್ಡ್ ರೋಡ್ ಟೆಸ್ಟ್ ಮಾಡಿದಾಗ ಸಿಯಾರಾದು ನಂಬರ್ಸ್ ಹೇಳ್ತೀನಿ. ಅಂಡ್ ಡೀಸೆಂಟ್ ಆಫ್ ಬೂಟ್ ಸ್ಪೇಸ್. ನಮಗೆ ಸಬ್ ವೂಫರ್ ಇದೆ, ಹುಕ್ಸ್ ಕೊಟ್ಟಿದ್ದಾರೆ, ಲೈಟ್ ಇದೆ. ಅಂಡರ್ನೀತ್ ದಟ್ ನಮಗೆ 17 ಇಂಚ್ ಸ್ಟೀಲ್ ಸ್ಪೇರ್ ವೀಲ್ ಇದೆ. ಸೊ ಇಲ್ಲೂ ಸ್ವಲ್ಪ ಸ್ಪೇಸ್ ಇದೆ, ಕೊಡ್ಬೋದು. ಸೊ ಓವರ್ ಆಲ್ ಪ್ರಿಟಿ ನೈಸ್. ಇಲ್ಲೂ ನಮಗೆ ದೊಡ್ಡ ಹೈಡ್ರಾಲಿಕ್ ಸ್ಟಡ್ಸ್ ಇದೆ. ಹಿಂದೇನು ನಮಗೆ 6 ಸೆನ್ಸರ್ಸ್ ಇದೆ. ಈವನ್ ಸ್ಕಿಡ್ ಪ್ಲೇಟ್ ಡಿಫ್ರೆಂಟ್ ಕಲರ್ ಅಲ್ಲಿ ಕೊಟ್ಟು ಲುಕ್ಸ್ ವೆರಿ ವೆರಿ ನೈಸ್. ಕಾರ್ ಒಳಗಡೆ ಫಸ್ಟ್ ಕೂತಿದ ತಕ್ಷಣ ಫೀಲ್ಸ್ ವೆರಿ ಗುಡ್. ಯಾಕಂದ್ರೆ ನಮಗೆ ವೆಲ್ಕಮ್ ಫಂಕ್ಷನ್ ಇದೆ. ಸೊ 2 ಮೆಮೊರಿ ಫಂಕ್ಷನ್ಸ್ ಕೊಟ್ಟಿದ್ದಾರೆ. ಜಸ್ಟ್ ಸೀಟ್ಗೆ ಅಷ್ಟೇ ಅಲ್ಲ, ORVMs ಅಡ್ಜಸ್ಟ್ ಆಗುತ್ತೆ ಡಿಪೆಂಡಿಂಗ್ ಆನ್ ಯಾರು ಡಿಫ್ರೆಂಟ್ ಡ್ರೈವರ್ ಅಡ್ಜಸ್ಟ್ ಆಗ್ತಿದ್ದಾರೆ. ಜಸ್ಟ್ ಇಲ್ಲಿ ಪ್ರೆಸ್ ಮಾಡೋದು, ಇಲ್ಲ ನಂಬರ್ 2 ಯಾರು ಕೂತ್ಕೊಂತಿದಾರೋ ಅದ್ರ ಬೇಸಿಸ್ ಮೇಲೆ ನಾವು ಪ್ರೆಸ್ ಮಾಡಿದ್ರೆ ಸಾಕು. ಇಂಟೀರಿಯರ್ ಫೀಲ್ಸ್ ವೆರಿ ಗುಡ್ ಡೂಡ್. ಫಸ್ಟ್ ಇಂಪ್ರೆಷನ್ಸೇ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಸ್ಟೇರಿಂಗ್ ವೀಲ್ ಅಲ್ಲಿ ಡ್ಯೂಯಲ್ ಕಲರ್ ಆಪ್ಷನ್ ಕೊಟ್ಟಿದ್ದಾರೆ. ಯಾವ ತರ ಮೆಟೀರಿಯಲ್ಸ್ ಯೂಸ್ ಮಾಡಿದ್ರೆ, ಎಸ್ಪೆಷಲಿ ಸೀಟ್ ಅಲ್ಲಿ ಡ್ಯೂಯಲ್ ಟೋನ್ ಕಲರ್. ನಿಮಗೆ ಬೇಸ್ ವೇರಿಯಂಟ್ ಇಂದಾನೆ ಡ್ಯೂಯಲ್ ಟೋನ್ ಕಲರ್ ಆಪ್ಷನ್ಸ್ ನಮಗೆ ಗ್ರೇ ವಿತ್ ಬ್ಲ್ಯಾಕ್, ಗ್ರೇ ವಿತ್ ಡಿಫ್ರೆಂಟ್ ಕಲರ್ ಆಪ್ಷನ್ಸ್ ಇದೆ. ಅಂಡ್ ಈವನ್ ಬ್ರೌನ್ ವಿತ್ ಗ್ರೇ ಕಲರ್ ಆಪ್ಷನ್ಸ್ ಕೂಡ ಇದೆ. ಸೊ ನೀವು ಯಾವ ತರ ಟ್ರಿಮ್ ಬೇಕು, ಸೀಟ್ ಆಪ್ಷನ್ಸ್ ಬೇಕು ಅಂತ ಚೂಸ್ ಮಾಡ್ಕೊಬಹುದು ಡಿಪೆಂಡಿಂಗ್ ಆನ್ ದ ವೇರಿಯಂಟ್ಸ್. ನಿಮ್ಗೆ ಬೇಸ್ ವೇರಿಯಂಟ್ ಅಲ್ಲೇ ನಿಮ್ಗೆ ಲೈಟ್ ಗ್ರೇ ವಿತ್ ಬೇಜ್ ಕಲರ್ ಇಂಟೀರಿಯರ್ ಸಿಗುತ್ತೆ. ಸ್ಟಾರ್ಟ್ ಡ್ರೈವಿಂಗ್ ಡೀಸೆಲ್ ಇಂಜಿನ್ ಫಸ್ಟ್ ಇಂಪ್ರೆಷನ್ ಯಾವ ತರ ಇದೆ ಅಂತ ಹೇಳಿ ನಾನು ಇಂಟೀರಿಯರ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಲೆಟ್ಸ್ ಗಿವ್ ಸಮ್ ಬೀನ್ಸ್. ಓ ನೈಸ್. ಇವೊಂದು ನಮಗೆ ಪವರ್ ಕಮ್ಮಿ ಇದ್ರೂ 250 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಇದೆ. ಸೊ ಆಲ್ಮೋಸ್ಟ್ 1,500 RPM ಇಂದ 2,500 RPM ಒಳಗಡೆ ಎಲ್ಲ ಟಾರ್ಕು ಬಂದ್ಬಿಡುತ್ತೆ. ಬಟ್ ಪವರ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಅದರಿಂದಾನೇ ಇಂಜಿನ್ ರೆವಿಂಗ್ ಆಗ್ತಾ ಇರುತ್ತೆ. ಬಟ್ ಗುಡ್ ಥಿಂಗ್ ಏನಂದ್ರೆ, ಈ ತರ ಹೈವೇಲಿ ಕ್ರೂಸ್ ಮಾಡ್ಬೇಕಾದ್ರೆ ನಾವು ಜಸ್ಟ್ ಒಂದು 2,000 RPM ಅಲ್ಲಿ ಸೆಟ್ ಮಾಡ್ಬಿಟ್ರೆ ಸಾಕು, ಕಾರ್ ಆರಾಮಾಗಿ 100, 110, 120 ಅಲ್ಲಿ ಹೋಗ್ತಾ ಇರುತ್ತೆ ಗುರು. ಸೊ ಸ್ಟೇರಿಂಗ್ ವೀಲ್ ಅಲ್ಲಿ ನಮಗೆ ಡಿ ಲೆದರ್ ರ್ಯಾಪ್ ಅಲ್ಲಿ ಕೊಟ್ಟಿದ್ದಾರೆ. 4 ಸ್ಪೋಕ್ ಸ್ಟೇರಿಂಗ್ ವೀಲು. ಸೊ ನಮಗೆ ರೈಟ್ ಸೈಡ್ ಅಲ್ಲಿ ಮಲ್ಟಿಮೀಡಿಯಾ ಕಂಟ್ರೋಲ್, ಲೆಫ್ಟ್ ಸೈಡ್ ಅಲ್ಲಿ ADAS ಕಂಟ್ರೋಲ್ಸ್. ಅಂಡ್ ಗುಡ್ ಥಿಂಗ್ ಏನಂದ್ರೆ ಫಿಸಿಕಲ್ ಟಚ್ ಬಟನ್ಸ್. ಈ ಬೇರೆ ಮ್ಯಾನುಫ್ಯಾಕ್ಚರರ್ಸ್ ಮಾಡೋ ತರ ಟಚ್ ಸೆನ್ಸಿಟಿವ್ ಸ್ಕ್ರೀನ್ ಬಟನ್ಸ್ ನ ಕೊಡ್ಲಿಲ್ಲ.
ಸೊ ಆಕ್ಸಿಡೆಂಟಲ್ ಆಗಿ ಎಲ್ಲಿ ಟಚ್ ಮಾಡಿದ್ರು ಎಲ್ಲೂ ಏನೂ ಆಗಲ್ಲ. ವೆರಿ ವೆರಿ ಗುಡ್ ಥಿಂಗ್. ಕಿಯಾದವ್ರೆ ಕಂಟಿನ್ಯೂ ಮಾಡಿ, ಎಲ್ಲ ಕಾರ್ಸಲ್ಲೂ ಇದೇ ಥರ ಮಾಡಿ. ಆ್ಯಂಡ್ ಗುಡ್ ಥಿಂಗ್ ಏನು ಗೊತ್ತಾ, ಸೊ ಈ ಕಾರಲ್ಲಿ ಬರುವಂಥ ಕೆಲವು ಫೀಚರ್ಸು ನಮ್ಮ ಬಿಗ್ಗರ್ EV6 EV9 ಕಾರಿಂದ ಬಾರೋ ಮಾಡ್ರೆ. ಎಸ್ಪೆಷಲಿ ಈ ಹೆಡ್ ರೆಸ್ಟ್ ಆಗಿರ್ಬೋದು, ಈ ಕಾರ್ನ ಸ್ಟೇರಿಂಗ್ ವೀಲು, ಈ ಡಿಸ್ಪ್ಲೇಸು, ಸ್ಪೆಷಲಿ ಈ AC ಹೊಸ ಚಿಕ್ಕ ಡಿಸ್ಪ್ಲೇ ಏನಿದೆ, ಇದೆಲ್ಲ ಬಿಗ್ಗರ್ ಕಾರ್ಸಿಂದ ಬಾರೋ ಮಾಡಿದ್ದಾರೆ. ಸೊ ಇದರಿಂದ ನಮಗೆ ಫೀಲ್ಸ್ ವೆರಿ ಪ್ರೀಮಿಯಂ. ಬಿಕಾಸ್ 20-25 ಲಕ್ಷ ಕಾರ್ ಥರ ಅನ್ಸೋದೇ ಇಲ್ಲ. ಯಾಕಂದರೆ ಈ ಟಾಪ್ ಎಂಡ್ ಮಾಡೆಲ್ನ ಇನ್ನೂ ಪ್ರೈಸಿಂಗ್ ಅನೌನ್ಸ್ ಮಾಡಿಲ್ಲ. ಫಸ್ಟ್ ಸೀಟ್ ಕಂಫರ್ಟ್ ಬಗ್ಗೆ ಮಾತಾಡೋಣ. ಡ್ಯೂಯಲ್ ಕಲರ್ ಅಲ್ಲಿ ಇದೆ, ವೈಟ್ ವಿತ್ ಬ್ಲ್ಯಾಕ್ ಥೀಮ್ ಅಲ್ಲಿ. ವೆಂಟಿಲೇಟೆಡ್ ಸೀಟ್ ಫಂಕ್ಷನ್ ಕೊಟ್ಟಿದ್ದಾರೆ, ಅದರಲ್ಲೂ 3 ಸ್ಟೆಪ್ ಅಡ್ಜಸ್ಟಬಿಲಿಟಿ ಇದೆ. ಸೊ ಡ್ಯೂಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ನ ಕೊಟ್ಟಿದ್ದಾರೆ AC ಫಂಕ್ಷನ್ಸ್ ಅಲ್ಲಿ. ಮೇನು ಸ್ಕ್ರೀನ್ ಬಗ್ಗೆ ಮಾತಾಡಿದ್ರೆ ನಮಗೆ 30 ಇಂಚು ಫುಲ್ ಸ್ಕ್ರೀನು. ಇದರಲ್ಲಿ ನಮಗೆ 12.3 ಇಂಚು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಲ್ಲಿ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ, ಒಳ್ಳೆ 360 ಡಿಗ್ರಿ ಕ್ಯಾಮ್ರಾ ಇದೆ. ವೆರಿ ವೆರಿ ಗುಡ್ ಕ್ವಾಲಿಟಿ. ಎಸ್ಪೆಷಲಿ ರಿವರ್ಸ್ ಹಾಕೋವಾಗ ಎಷ್ಟು ನೀಟಾಗಿ ತೋರಿಸುತ್ತೆ ಅಂದರೆ ಐ ರಿಯಲಿ ಲೈಕ್ ಇಟ್. ಆ್ಯಂಡ್ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ನಾವು ಜನರಲ್ ಆಗಿ ಎಲ್ಲ ಕಾರ್ಸಲ್ಲೂ ಬಂದ್ಬಿಟ್ಟಿದೆ. ಬಟ್ ನಾವು ಹಂಡೈ ಹಾಗೆ ಕಿಯಾ ಕಾರ್ಸಲ್ಲಿ ವಯರ್ಡ್ ಆಗಿ ಬರ್ತಾ ಇತ್ತು, ಬಟ್ ಈಗ ವೈರ್ಲೆಸ್ ಆಗಿಬಿಟ್ಟಿದೆ. ಗುಡ್ ಥಿಂಗ್. ತುಂಬ ಕನೆಕ್ಟೆಡ್ ಫೀಚರ್ಸ್ ಆಪ್ಷನ್ಸ್ ಇದೆ. ಆ್ಯಂಡ್ ಅದ್ರ ಜೊತೆಗೆ ನಾನು ಫಸ್ಟ್ ಕ್ರೂಸ್ ಕಂಟ್ರೋಲ್ ಆಫ್ ಮಾಡ್ತೀನಿ. ಬಟ್ ಜೊತೆಗೆ ನಮಗೆ MID ಡ್ರೈವರ್ಸ್ ಡಿಸ್ಪ್ಲೇನು 12.3 ಇಂಚಸ್ ಇದೆ. ಸೊ UI UX ಕಲರ್ ಥೀಮ್ ಏನಿದೆ, ಡಿಪೆಂಡಿಂಗ್ ಆನ್ ನಾವು ರೈಡಿಂಗ್ ಮೋಡ್ಸ್ ಏನಿದೆ, ಈಕೋ ಓಡಿಸ್ತಿದ್ದೀರಾ ಇಲ್ಲ ನಾರ್ಮಲ್ ಇಲ್ಲ ಸ್ಪೋರ್ಟ್ಸ್ ಮೋಡಗಿಂತ, ಸೊ ಅದು ತಕ್ಕಾಗೆ ನಮಗೆ ಕಲರ್ಸು ಚೇಂಜ್ ಆಗುತ್ತೆ, ಆಂಬಿಯೆಂಟ್ ಲೈಟಿಂಗು ಚೇಂಜ್ ಆಗುತ್ತೆ. ಸೊ ಥೀಮ್ ಅನ್ನೋದು ಹಳೆ ಮಾಡೆಲ್ ಕಂಪೇರ್ ಮಾಡಿದ್ರೆ ಇದು ತುಂಬ ಚೆನ್ನಾಗಿದೆ. ಸೊ ನಾವು ಎಲ್ಲ ಡೀಟೇಲ್ಸು ನೋಡ್ಬೋದು, ರೇಂಜ್ನ ನೋಡ್ಬೋದು, ಫ್ಯೂಯಲ್ ಗೇಜು, ಹಾಗೆ ಗೇರ್ ಪೊಸಿಷನ್ ಇಂಡಿಕೇಟರ್, ಜೊತೆಗೆ ನಮಗೆ ಎಲೆಕ್ಟ್ರಾನಿಕ್ ಟ್ಯಾಕೋಮೀಟರ್ ಇದೆ. ಆ್ಯಂಡ್ ಏಡಾಸ್ ಏನಾದರೂ ಫಂಕ್ಷನ್ಸ್ ಆಕ್ಟಿವೇಟ್ ಆಗಿದ್ರೆ ಕ್ಲೀನಾಗಿ ಇದರಲ್ಲಿ ನೋಡ್ಬೋದು. ಗುಡ್ ಥಿಂಗ್ ಏನಂದರೆ ನಮಗೆ ಟಿಲ್ಟ್ ಅಂಡ್ ಟೆಲಿಸ್ಕೋಪಿಕ್ ಅಡ್ಜಸ್ಟಬಿಲಿಟಿ ಇದೆ. ಸೊ ಇದರಿಂದ ನಾವು ಹೆಂಗೆ ಬೇಕಾದ್ರೂ ನೋಡಿ ಅಪ್ ಆ್ಯಂಡ್ ಡೌನ್ ಮಾಡ್ಕೊಬೋದು. ಸೊ ಇದರಿಂದ ಡಿಫ್ರೆಂಟ್ ಹೈಟ್, ಡಿಫ್ರೆಂಟ್ ಪೀಪಲ್ಗೆ ಕರೆಕ್ಟಾಗಿ ಕಾನ್ಫಿಗರ್ ಮಾಡ್ಕೊಳಕ್ಕಾಗುತ್ತೆ. ಬಟ್ ಒಂದು ಬ್ಯಾಡ್ ಥಿಂಗ್ ಏನಂದರೆ ಈ 5 ಇಂಚ್ ಡಿಸ್ಪ್ಲೇ ಏನಿದೆ, ಇದರಲ್ಲಿ ನಾವು ಡ್ಯೂಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ನ ಕ್ಲೀನಾಗಿ ಕೊಟ್ಟಿದ್ದಾರೆ, ಬಟ್ ಸ್ವಲ್ಪ ಬ್ಲೈಂಡ್ ಸ್ಪಾಟ್ ಆಗ್ತಾ ಇದೆ ಈ ಸ್ಟೇರಿಂಗ್ ಅಲ್ಲಿ. ಸೊ ಎಷ್ಟು ಯೂಸ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಿಕಾಸ್ ಇದರಲ್ಲಿ ಏನಾದ್ರು ಟಚ್ ಮಾಡ್ಬೇಕಂದ್ರೂ, ನಾನು ಚೇಂಜಸ್ ಮಾಡ್ಬೇಕಂದ್ರೂ ಕೆಲವು ಟೈಮಲ್ಲಿ ಇದು ಮೇನ್ ಡಿಸ್ಪ್ಲೇಗೆ ಬಂದ್ಬಿಡುತ್ತೆ. ಸೊ ಅದೊಂದು ನೋಡ್ಕೊಬೇಕು ನಾವು. ಬಟ್ ಈವನ್ ಸ್ಟೇರಿಂಗ್ ವೀಲಲ್ಲೂ ಎಲ್ಲ ಕಡೆನೂ ನಮಗೆ ನೋಡಿ ಫಿಸಿಕಲ್ ಬಟನ್ಸ್ನ ಕೊಟ್ಬಿಟ್ಟಿದ್ದಾರೆ. AC ಕಂಟ್ರೋಲ್ಸ್ಗೆ ಆಗಿರ್ಬೋದು, ನಾಬ್ಸ್ ಆಗಿರ್ಬೋದು, ಸ್ಕ್ರೋಲರ್ಸು ಫಾರ್ ವಾಲ್ಯೂಮ್ಗೆ ಆಗಿರ್ಬೋದು. ಸೊ ಎಲ್ಲ ಥರ ಚೆನ್ನಾಗಿದೆ, ಅದು ಒಂದು ಗುಡ್ ಥಿಂಗ್. ಆ್ಯಂಡ್ ಡ್ಯೂಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಇರೋದ್ರಿಂದ ಸೊ ಡ್ರೈವರ್ಸ್ಗೂ ಪ್ಯಾಸೆಂಜರ್ಸ್ಗೂ ಯಾವ ಥರ ಟೆಂಪ್ರೇಚರ್ ಬೇಕೋ ಅವರು ಈಸಿಯಾಗಿ ಸೆಟ್ ಮಾಡ್ಕೊಬೋದು. ಆ್ಯಂಡ್ ಕಿಯಾ ಒಂದು ಗುಡ್ ಥಿಂಗ್ ಏನಂದರೆ ಈವನ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ತುಂಬ ಫಾಸ್ಟಾಗಿ ಆಗುತ್ತೆ. ಪ್ಲಸ್ ಟೈಪ್ C ಚಾರ್ಜರ್ಸನ್ನು ಅವರು ಫಾಸ್ಟಾಗಿ ಕೊಟ್ಟಿದ್ದಾರೆ. ಹಾಗೆ ರೈಟ್ ಸೈಡಲ್ಲಿ ನೋಡಿದ್ರೆ ನಮಗೆ ವಿಂಡೋ ಕಂಟ್ರೋಲ್ಸು, ಡ್ರೈವರ್ಸ್ಗೆ ಒನ್ ಟಚ್ ಅಪ್ ಡೌನ್ ಇದೆ. ORVM ಕಂಟ್ರೋಲ್ಸ್ ಆಗಿರ್ಬೋದು, ಲೆಫ್ಟ್ ರೈಟು, ಹಾಗೆ ಲಾಕ್ ಅನ್ಲಾಕ್ ಎಲ್ಲದರಲ್ಲೂ ಫಿಸಿಕಲ್ ಬಟನ್ಸ್ನ ಕೊಟ್ಟಿದ್ದಾರೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಗಾಡಿಯ ಹ್ಯಾಂಡ್ಲಿಂಗ್ ಬಗ್ಗೆ ಮಾತಾಡಲೇಬೇಕು. ಸೊ ಲೈಕ್ ಆರ್ಕಿಟೆಕ್ಚರ್ ಯಾವ ತರ ಚೇಂಜ್ ಆಗಿದೆ, K3 ಪ್ಲಾಟ್ಫಾರ್ಮ್ ಜೊತೆ ಸಸ್ಪೆನ್ಷನ್ ತುಂಬಾನೇ ಚೇಂಜಸ್ ಆಗಿದೆ. ಒನ್ ಗುಡ್ ಥಿಂಗ್ ಏನಂದ್ರೆ ನಮಗೆ ಫ್ರಂಟ್ ಟು ಬ್ಯಾಕ್ ಎರಡು ಸಸ್ಪೆನ್ಷನ್, ನಮಗೆ ಹಿಂದೆ ನಮಗೆ ಟಾರ್ಷಿಯಲ್ ಬೀಮ್ ಸಸ್ಪೆನ್ಷನ್ ಬರ್ತಾ ಇದೆ ವಿತ್ ನೋ ಫ್ಲೆಕ್ಸ್. ಸೊ ಇದರಿಂದ ನಮಗೆ ಒಂಥರ ಪ್ಲಶಿ ಸಸ್ಪೆನ್ಷನ್ ಆಗಿದೆ, ಅದ್ರ ಜೊತೆಗೆ ಫರ್ಮ್ನೆಸ್ ಇದೆ. ಸೊ ತುಂಬಾ ಹೈವೇಸ್ ಅಲ್ಲಿ ಹೋಗ್ಬೇಕಾದ್ರೆ ಬಾಡಿ ರೋಲ್ ಜಾಸ್ತಿ ಇಲ್ಲ. ಬಟ್ ನಾವು ಬ್ಯಾಡ್ ರೋಡ್ಸ್ ಅಲ್ಲಿ ನಾವು 3 ಜನ 4 ಜನ ಕೂತ್ಕೊಂಡು ಹೋದ್ರು ಸಸ್ಪೆನ್ಷನ್ ಪ್ಲಶ್ ಆಗಿದೆ. ಸೊ ರೈಡ್ ಕ್ವಾಲಿಟಿ ಬೆಸ್ಟ್ ಕಾಂಪಿಟೇಷನ್ ಕಂಪೇರ್ ಮಾಡಿದ್ರೆ. ಸೊ ಐ ಹ್ಯಾವ್ ನೋ ಕ್ವೆಶನ್ಸ್ ಅಬೌಟ್ ಇಟ್. ಸ್ಟೇರಿಂಗ್ ವೀಲ್ ಅಲ್ಲಿ ನಮಗೆ ಮಲ್ಟಿಪಲ್ ಟ್ರಾಕ್ಷನ್ ಮೋಡ್ಸ್ ಕೂಡ ಕೊಟ್ಟಿದ್ದಾರೆ. ಸ್ನೋ ಆಗಿರ್ಬೋದು, ಮಡ್ಡು, ಸ್ಯಾಂಡು, ಜಾಸ್ತಿ ಜನ ಇದನ್ನ ಆಫ್ ರೋಡ್ ತಗೊಂಡೋಗಲ್ಲ. ಸೊ ನಾರ್ಮಲ್ ಆಗಿ ಇಟ್ಕೊಂಡ್ರೆ ಸಾಕು. ಗುಡ್ ಥಿಂಗ್ ಏನಂದ್ರೆ ಏಡಾಸ್ ಫಂಕ್ಷನ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ. ಈಗ ನಾನು ನೋಡಿ ಕ್ರೂಸ್ ಕಂಟ್ರೋಲ್ ಆನ್ ಮಾಡಿದ್ದೀನಿ, ನಮಗೆ ಯಾವ್ದಾದ್ರು ಟರ್ನ್ ಆಗ್ತಿದ್ರು ನೋಡಿ ನಾನು ಈ ಲೇನಲ್ಲಿ ಹಾಕಿ ಬಿಟ್ಬಿಡ್ತೀನಿ. ಸೊ ಆಟೋಮ್ಯಾಟಿಕಲಿ ಈ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ನೋಡಿ ಸ್ಟೇರಿಂಗ್ ಅದೇ ಫೀಡ್ಬ್ಯಾಕ್ ಕೊಡ್ತಾ ಇರುತ್ತೆ. ತುಂಬ ಹೊತ್ತು ನಾವು ಸ್ಟೇರಿಂಗ್ ವೀಲ್ ಇಟ್ಕೊಂಡಿಲ್ಲ ಅಂದರೆ ಅದು ಅಲರ್ಟ್ಸ್ ಕೊಡ್ತಾ ಇರುತ್ತೆ. ಸೊ ಇಲ್ಲೇ ಎಲ್ಲ ಫೀಡ್ನ ನೋಡ್ಬೋದು. ಇಟ್ ಫೀಲ್ಸ್ ನೈಸ್. ಆಲ್ರೆಡಿ ಅಲರ್ಟ್ ಕೊಡ್ತಾ ಇದೆ, ಕೀಪ್ ಹ್ಯಾಂಡ್ ಆನ್ ಯುವರ್ ಸ್ಟೇರಿಂಗ್ ವೀಲ್. IRVMಸು ಅಲ್ಲಿ ನಮಗೆ ಆಟೋ ಡಿಮಿಂಗ್ ಫಂಕ್ಷನ್ ಇದೆ, SOS ಫಂಕ್ಷನು, RSA, ಹಾಗೆ ಕಿಯಾ ಕನೆಕ್ಟ್ ಇದೆ. ORVMಸು ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ, ಅದರಿಂದ ಹಿಂದೆ ವ್ಯೂ ಸಕ್ಕತ್ತಾಗಿದೆ. ಆ್ಯಂಡ್ ನಾವು 360 ಆನ್ ಮಾಡ್ಕೊಂಡ್ರೂ ನೋಡ್ಬೋದು. 360 ಡಿಗ್ರಿ ಕ್ಯಾಮ್ರಾ ಕ್ವಾಲಿಟಿ ಟಾಪ್ ನಾಚ್. ನಮಗೆ A ಪಿಲ್ಲರ್ ತುಂಬ ಏನು ಅಬ್ಸ್ಟ್ರಕ್ಟ್ ಆಗ್ತಿಲ್ಲ. ಸೊ ಅದರಿಂದ ಓವರ್ ಆಲ್ ಡ್ರೈವರ್ಸ್ ವ್ಯೂ ಅಂತೂ ಸಖತ್ತಾಗಿದೆ. ಈ ಡೀಸೆಲ್ ಇಂಜಿನ್ ಬಗ್ಗೆ ಆಕ್ಸಲರೇಷನ್ ಮಾತಾಡಿದ್ರೆ ಇದರಲ್ಲಿ ನಮಗೆ ಟಾರ್ಕ್ ಕನ್ವರ್ಟರ್ 6 ಸ್ಪೀಡ್ ಗೇರ್ ಬಾಕ್ಸ್ ಬರ್ತಾ ಇದೆ. ಸೊ ಇದರಿಂದ ಐ ಡೋಂಟ್ ಲೈಕ್ ಮ್ಯಾನ್ಯುಯಲ್, ಯಾಕಂದರೆ ಸಿಟಿಯಲ್ಲಿ ಓಡಿಸೋವಾಗ ತಲೆನೋವು ಬಂದ್ಬಿಡುತ್ತೆ. ಆ್ಯಂಡ್ ಮ್ಯಾನ್ಯುಯಲಲ್ಲಿ ಏಡಾಸು ಅಷ್ಟೊಂದು ಚೆನ್ನಾಗಿ ವರ್ಕ್ ಆಗೋದಿಲ್ಲ. ಸೊ ನಿಮಗೆ ಏಡಾಸು ಈ ಹೈವೇ ಕ್ರೂಸಿಂಗು ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ಆಟೋಮ್ಯಾಟಿಕ್ ತಗೊಳ್ಳಿ. ಒನ್ ಆಫ್ ದ ಬೆಸ್ಟ್ ಆಟೋಮ್ಯಾಟಿಕ್. ಅದ್ರ ಜೊತೆಗೆ ನಮಗೆ ಪ್ಯಾಡಲ್ ಶಿಫ್ಟರ್ಸು ಕೊಟ್ಟಿದ್ದಾನೆ. ಸೊ ಫೀಲ್ಸ್ ವೆರಿ ಗುಡ್. ಕ್ವಿಕ್ ಶಿಫ್ಟಿಂಗ್. ನೀವು ಇನ್ನೂ ಅಗ್ರೆಸಿವ್ ಆಗಿ ಡೌನ್ ಶಿಫ್ಟ್ ಮಾಡು. ಈಗ ನೋಡಿ
ಐ ಆಮ್ ಡೌನ್ ಶಿಫ್ಟಿಂಗ್ ನಾವು ನೋಡಿ, 5th ಗೇರ್ ಅಲ್ಲಿ ಆರಾಮಾಗಿ ಕ್ರೂಸ್ ಆಗ್ತದೆ. ಸನ್ ರೂಫ್ ತುಂಬಾ ದೊಡ್ಡದಾಗಿ ಓಪನ್ ಆಗಿರೋದ್ರಿಂದ ನಮಗೆ ತುಂಬಾ ಏರಿ ಫೀಲಿಂಗ್ ಬರ್ತಾ ಇದೆ. ಬಟ್ ಈ ತರ ಬಿಸಿಲಲ್ಲಿ AC ಫಂಕ್ಷನ್ ಆಗೋ ಸ್ವಲ್ಪ ಕಷ್ಟ ಆಗಿದೆ, ಬಿಕಾಸ್ ತುಂಬಾ ಲೈಟ್ ಒಳಗಡೆ ಬರ್ತಾ ಇದೆ. ಹಿಂದೆ ಯಾವ ತರ ಇದೆ ಇನ್ನೂ ಮ್ಯಾಟರ್ ಆಗುತ್ತೆ, ಯಾಕಂದ್ರೆ ಹಳೆ ಸೆಲ್ಟೋಸ್ ಕಂಪೇರ್ ಮಾಡಿದ್ರೆ ಲೆಗ್ ರೂಮ್ ಅಲ್ಲೂ ಅಷ್ಟೇ, ನೀ ರೂಮ್ ಅಲ್ಲೂ ಅಷ್ಟೇ, ಅಂಡ್ ಶೋಲ್ಡರ್ ರೂಮ್ ಅಲ್ಲೂ ಅಷ್ಟೇ ತುಂಬಾನೇ ಇಂಪ್ರೂವ್ ಆಗಿದೆ. ಈವನ್ ಕಾಂಪಿಟೇಷನ್ ಕ್ರೆಟಾ ಹಾಗೆ ಗ್ರ್ಯಾಂಡ್ ವಿಟಾರ ಕಂಪೇರ್ ಮಾಡಿದ್ರು ನಮಗೆ ಇದು ಬೆಟರ್ ಆಗಿದೆ ಅಂತ ನಮಗೆ ಪ್ರೆಸೆಂಟೇಷನ್ ಅಲ್ಲೇ ಹೇಳಿದ್ರು. ಗುಡ್ ಇನ್ ಟರ್ಮ್ಸ್ ಆಫ್ ದ್ಯಾಟ್. ಬಟ್ ಸಿಯರಾ ಕಂಪೇರ್ ಮಾಡಿದ್ರೆ ಯಾವ ತರ ಇರುತ್ತೆ ಅಂತ ನಾವು ಸೈಡ್ ಬೈ ಸೈಡ್ ಕಂಪ್ಯಾರಿಸನ್ ಮಾಡೇ ಒಂದ್ಸರಿ ಚೆಕ್ ಮಾಡಬೇಕು, ಹಿಂದೆ ಯಾವ ತರ ಇದೆ ಅಂತ ನೋಡೋಣ. ಸೊ ಸ್ನೇಹಿತರೆ, ಈಗ ರಿಯರ್ ಸೀಟ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋಣ. ಅದಕ್ಕೆ ಸ್ಟ್ಯಾಂಡ್ ಸ್ಟಿಲ್ ಅಲ್ಲಿ ಎಲ್ಲ ಕಾರಲ್ಲೂ ಚೆನ್ನಾಗಿರುತ್ತೆ, ಬಟ್ ಓಡಿಸ್ಬೇಕಾದ್ರೆ ಯಾವ ತರ ರಿಯರ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅದಕ್ಕೆ ಡ್ರೈವಿಂಗ್ ಮಾಡೋವಾಗೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಫ್ರಂಟ್ ಸೀಟ್ ನನ್ನ ಹೈಟ್ಗೆ ತಕ್ಕಾಗೆ ಅಡ್ಜಸ್ಟ್ ಮಾಡಿದ್ದೀನಿ. ನೋಡ್ಬೋದು ಎಷ್ಟು ಆಂಪಲ್ ಅಮೌಂಟ್ ಆಫ್ ಲೆಗ್ ರೂಮ್, ನೀ ರೂಮ್, ಅಂಡರ್ ಥೈ ಸಪೋರ್ಟು ಡೀಸೆಂಟ್ ಆಗಿದೆ. ಯಾಕೆಂದ್ರೆ ಇದು ಪ್ರಾಪರ್ ಬೆಂಚ್ ಸೀಟ್ ಅಲ್ಲ, ನಮಗೆ ಒಂಥರ ಟಿಲ್ಟ್ ಮಾಡಿದ್ದಾರೆ. ಇಲ್ಲಿ ಕೆಳಗಡೆ ಇರುವಂತ ಸೀಟು ಸ್ವಲ್ಪ ಕ್ವಿಲ್ಟಿಂಗ್ ಫಂಕ್ಷನ್ ಕೊಟ್ಟಿದ್ದಾರೆ, ಅಂಡ್ ಒಳ್ಳೆ ಹೆಡ್ ರೆಸ್ಟ್ ಇದೆ, ಅಡ್ಜಸ್ಟ್ ಮಾಡ್ಕೊಬಹುದು ಡಿಪೆಂಡಿಂಗ್ ಆನ್ ವಾಟ್ ಯು ವಾಂಟ್. ಆ್ಯಂಡ್ ಹಿಂದೆ ನಮಗೆ ಮೆಶ್ ಟೈಪ್ ಹೆಡ್ ರೆಸ್ಟ್ ಆ ಥರ ಕೊಟ್ಟಿಲ್ಲ, ಸ್ಟ್ಯಾಂಡರ್ಡ್ ಆಗಿದೆ. ಆ್ಯಂಡ್ ನಮಗೆ ವಿಂಡೋಸಲ್ಲಿ ನೋಡಿದ್ರೆ ನಮಗೆ ಸನ್ ಬ್ಲೈಂಡ್ಸ್ ಅನ್ನೋದು ಕೊಟ್ಟಿದ್ದಾರೆ. ಸೊ ಎಸ್ಪೆಷಲಿ ಈ ಥರ ಹೈವೇಸಲ್ಲಿ ಹೋಗ್ಬೇಕಾದ್ರೆ ತುಂಬ ಸೂರ್ಯ ಬರೋದು ಸಕ್ಕತ್ ಇರಿಟೇಷನ್ ಆಗಿರುತ್ತೆ. ಸೊ ಕ್ಯಾಬಿನ್ ತುಂಬ ಕ್ಲೀನ್ ಆಗಿರುತ್ತೆ. ಎಸ್ಪೆಷಲಿ ರಿಯರ್ ಪ್ಯಾಸೆಂಜರ್ಸ್ಗೆ ಇದು ಒಂದು ವೆರಿ ಗುಡ್ ಅಡಿಷನ್. ಐ ಥಿಂಕ್ ಮ್ಯಾಕ್ಸಿಮಮ್ ಎಲ್ಲ ಕಾರ್ಸಲ್ಲೂ ಕೊಡಬೇಕು, ಈವನ್ ಸಿಯಾರಾದಲ್ಲೂ ಇದೆ. ಆ್ಯಂಡ್ ನಮಗೆ ಗ್ರ್ಯಾಬ್ ರೇಲ್ ಇದೆ, ಇಲ್ಲಿ ಸ್ಪೆಷಲ್ ಲೈಟನ್ನು ಕೊಟ್ಟಿದ್ದಾರೆ ವಿತ್ ಬಟನ್ಸು. ಆ್ಯಂಡ್ ಇಲ್ಲಿ ಒಂದೇ ಜಾಗದಲ್ಲಿ ನಮಗೆ ಆರ್ಮ್ ರೆಸ್ಟಲ್ಲಿ ಮಾತ್ರ ಸ್ವಲ್ಪ ವೈಟ್ ಸಾಫ್ಟ್ ಟಚ್ ಮೆಟೀರಿಯಲ್ನ ಕೊಟ್ಟಿದ್ದಾರೆ. ವಿಂಡೋ ಅಪ್ ಡೌನು, ಸ್ಮೋಕಿ ಕ್ರೋಮ್ ಕಲರ್ ಡೋರ್ ಹ್ಯಾಂಡಲ್ ಇದೆ, 3 ಪಾಯಿಂಟ್ ಸೀಟ್ ಬೆಲ್ಟ್ಸ್ ಎಲ್ಲ ಸೀಟ್ಗೂ ಇದೆ. ಆ್ಯಂಡ್ ಇನ್ನೂ ಹೇಳಿದ್ರೆ ನಾನು ಕೂತಿರೋದು ಕಂಫರ್ಟೇಬಲ್ ಪೊಸಿಷನ್ನೇ. ಇನ್ನೂ ಕಂಫರ್ಟೇಬಲ್ ಮಾಡಬೇಕಂದ್ರೆ ಐ ಜಸ್ಟ್ ಹ್ಯಾವ್ ಟು ಹೋಲ್ಡ್ ದಿಸ್. ನೋಡಿ, ಇನ್ನೂ ಕಂಫರ್ಟೇಬಲ್, ಒಂಥರ ಲಾಂಗ್ ಸೀಟ್ ಥರ ಆಗಿಬಿಟ್ಟಿದೆ. ಅಷ್ಟೇ ಅಲ್ಲ, ಈ ಸೀಟ್ನೂ ನಾನು ನೋಡಿ ಮಾಡ್ಕೊಂಡ್ಬಿಡ್ತೀನಿ, ತುಂಬ ಟಿಲ್ಟ್ ಆಗಿದೆ. ಸೊ ಇದು ಒಂದು ವೆರಿ ಗುಡ್ ಎಡಿಷನ್. ಟೈಪ್ ಸಿ ಚಾರ್ಜರ್ಸು ನಮಗೆ ಸೀಟಲ್ಲೇ ಕೊಟ್ಟಿದ್ದಾನೆ. ಆ್ಯಂಡ್ ನಮಗೆ ಇಲ್ಲಿ ಸೀಟ್ ಪಾಕೆಟ್ಸ್ ಅನ್ನೋದಿದೆ, AC ಬ್ಲೋವರ್ ವೆಂಟೂ ಇದೆ, ಇಲ್ಲಿ ಫೋನ್ ಇಡೋಕ್ಕೆ ಸ್ಪೇಸ್ ಇದೆ. ಸೆಂಟ್ರಲ್ ನಮಗೆ ಸ್ವಲ್ಪ ಚಿಕ್ಕದಾದಂಥ ಹಂಪ್ ಇದೆ, ಬಟ್ ಸ್ಟಿಲ್ ಸ್ಪೇಸ್ ವೈಸ್ ಐ ಲೈಕ್ ಇಟ್ ಗುರು, ಚೆನ್ನಾಗಿದೆ. ಸೆಂಟ್ರಲ್ ನಮಗೆ ಕಪ್ ಹೋಲ್ಡರ್ಸ್ ವಿತ್ ಆರ್ಮ್ರೆಸ್ಟ್ ಕೊಟ್ಟಿದ್ದಾನೆ. ಸೊ 4 ಜನ ಹೋಗ್ತಿದ್ರೆ ಅಂದರೆ ಇನ್ನೂ ಸ್ವಲ್ಪ ಕಂಫರ್ಟೇಬಲ್ ಆಗಿ ಹೋಗ್ಬೋದು. ಐ ಫೀಲ್ ಇಟ್, ಬಿಕಾಸ್ ಸನ್ ರೂಫು ಕಂಪ್ಲೀಟಾಗಿ ಓಪನ್ ಮಾಡಿರೋದ್ರಿಂದ ಫೀಲ್ಸ್ ವೆರಿ ಏರಿ. ಕ್ಯಾಬಿನ್ ಚೆನ್ನಾಗಿದೆ. ಆ್ಯಂಡ್ ಹಿಂದೆ ಸಸ್ಪೆನ್ಷನ್ ನೋಡ್ತೀವಿ ನೋಡಿ, ಹೈವೇಲಿ ಈಗ 100-110 ಕ್ರೂಸ್ ಮಾಡ್ತಾ ಇದ್ದೀವಿ. ಐ ಡೋಂಟ್ ಫೀಲ್ ಎನಿಥಿಂಗ್, ಬಿಕಾಸ್ ಸಸ್ಪೆನ್ಷನಲ್ಲಿ ಅಪ್ಡೇಟ್ ಮಾಡಿರೋದ್ರಿಂದ ಐ ಫೀಲ್ ವೆರಿ ವೆರಿ ಗುಡ್ ಡೂಡ್. ಆರಾಮಾಗಿ ಕಂಫರ್ಟಬಲಾಗಿ ಮಲ್ಕೊಂಡು ಹೋಗ್ಬೋದು. ಒಳ್ಳೆ ಇನೋವಾ ಹೈ ಕ್ರಾಸಲ್ಲಿ ಅಷ್ಟು ಕಂಫರ್ಟಬಲ್ ಆಗಿದೆ. ಸೊ ವೆರಿ ಗುಡ್ ರಿಯರ್ ಸೀಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಮಕ್ಕಳು ಇದ್ರೆ ನಮಗೆ ಐಸೋಫಿಕ್ ಮೌಂಟ್ಸನ್ನು ಕೊಟ್ಟಿದ್ದಾರೆ. ಸೊ 2 ಕಡೆನೂ ಐಸೋಫಿಕ್ ಮೌಂಟ್ಸ್ ಇದೆ. ಸೊ 2 ಮಕ್ಕಳಿಗೂ ಹಿಂದೆ ಕೂರಿಸ್ಬೋದು. ಆಲ್ವೇಸ್ ರಿಮೆಂಬರ್, ಮಕ್ಕಳನ್ನ ಮುಂದೆ ಕೂರಿಸ್ಬೇಡಿ, ಯಾಕೆಂದರೆ ಏರ್ ಬ್ಯಾಗ್ಸ್ ಏನಾದರೂ ಓಪನ್ ಮಾಡಿದ್ರೆ ಆ ಮಕ್ಕಳಿಗೆ ಬರೋ ಫೋರ್ಸ್ಗೆ ಅವ್ರ ಕೈಲಿ ತಡ್ಕೊಳಕ್ಕಾಗೋದಿಲ್ಲ. ಸೊ ತುಂಬ ಇಂಜುರೀಸ್ ಏರ್ ಬ್ಯಾಗ್ಸಿಂದಾನೇ ಆಗುತ್ತೆ. ಸೊ ಆಲ್ವೇಸು ಸೀಟ್ ಬೆಲ್ಟ್ ಒಂದೇ ನಾವು ಅವ್ರನ್ನ ಪ್ರೊಟೆಕ್ಟ್ ಮಾಡೋದಿಲ್ಲ, ಎಸ್ಪೆಷಲಿ ಮಕ್ಕಳಿಗೆ, ಯಾಕಂದರೆ ಇದು ಏರ್ ಬ್ಯಾಗ್ಸ್ ಎಲ್ಲ ಅಡಲ್ಟ್ಸ್ಗೆ ಡಿಸೈನ್ ಮಾಡಿರೋದು. ಸೊ ನೀವು ಐಸೋಫಿಕ್ ಮೌಂಟ್ಸ್ ಹಾಕಿ, ಚಿಲ್ಡ್ರನ್ ಸೀಟ್ ಹಾಕಿ ಮಕ್ಕಳನ್ನ ಕೂರಿಸಿ ಅಂಟಿಲ್ ಸರ್ಟನ್ ಏಜ್ ಅದನ್ನು ನಿಮ್ಮ ಪ್ಯಾನೆಲಲ್ಲಿ ಓದಿ. ಸೊ ಹಿಂದೇನೋ ನಮಗೆ ಸಬ್ ವೂಫರ್ ಇರೋದ್ರಿಂದ ಸ್ವಲ್ಪ ಸೌಂಡ್ ಸಿಸ್ಟಮೂ ತುಂಬ ಚೆನ್ನಾಗಿ ಬರ್ತಿದೆ. ಆ್ಯಂಡ್ ಈಗ ಕ್ವಿಕ್ಕಾಗಿ ಈ ಡೀಸೆಲ್ ಇಂಜಿನ್ನ ಪರ್ಫಾರ್ಮೆನ್ಸ್ ಟೆಸ್ಟ್ ಮಾಡೋಣ, ಯಾವ ಥರ 0 to 100 ಹೋಗುತ್ತೆ. ಅದಕ್ಕೂ ಮುಂಚೆ ಫಸ್ಟು ಟೆಂಪ್ರೇಚರ್ಸು ಕಂಪ್ಲೀಟ್ಲಿ ಆಫ್ ಮಾಡಿಬಿಡೋಣ ACಸ್ನ. ಆ್ಯಂಡ್ ನೋಡ್ಬೋದು 360 ಡಿಗ್ರಿ ಕ್ಯಾಮ್ರಾ ಯಾವ ಥರ ಇದೆ. ಆ್ಯಂಡ್ ಅದ್ರ ಜೊತೆಗೆ ಟ್ರ್ಯಾಕ್ಷನ್ ಕಂಟ್ರೋಲ್ನೂ ಆಫ್ ಮಾಡಿದ್ದೀನಿ ನಾನು, ಸೊ ದ್ಯಾಟ್ ವೀಲ್ ಸ್ಪಿನ್ ಆದಾಗ ನಮಗೆ ಪವರ್ ಕಟ್ ಆಗಲ್ಲ. ಸೊ ಡ್ರೈವ್ ಮೋಡಲ್ಲಿ ಹಾಕಿದ್ದೀನಿ. ರೆಡಿ, 3, 2, 1 ಗೋ. ಓ ನೈಸ್, ಆಲ್ರೆಡಿ 60ಗೆ ಹೋಗಿದೆ. ಬಟ್ ನಮಗೆ ಟರ್ಬೋ ಪೆಟ್ರೋಲ್ ಥರ ಹೈ ಪವರ್ ಇಲ್ಲ ಇದರಲ್ಲಿ. ನಮಗೆ 115 PS ಅಷ್ಟೇ ಪವರ್ ಇರೋದು. ಬಟ್ ಟಾರ್ಕ್ ಇರೋದ್ರಿಂದ ನಮಗೆ ಪುಲ್ ಜಾಸ್ತಿ ಇರುತ್ತೆ, ಬಟ್ ಟಾಪ್ ಎಂಡ್ ಪವರು ನಮಗೆ ಸಿಗೋದಿಲ್ಲ. ಆಲ್ರೆಡಿ 110, 115 ಇದೆ ನೋಡಿ. ಆಲ್ಮೋಸ್ಟ್ 4000 RPMಗೆ ನಮಗೆ ರೆಡ್ ಲೈನ್ ಆಗಿಬಿಡುತ್ತೆ ಇದೆಲ್ಲ. ಬಟ್ ಪೆಟ್ರೋಲ್ ಇಂಜಿನ್ಸ್ ನಮಗೆ 5000, 6000, 7000 RPM ವರ್ಗೂ ಆರಾಮಾಗಿ ಹೋಗುತ್ತೆ. ಸೊ ಹೈ ರೆವಿಂಗ್ ಇಂಜಿನ್ಸು 145, 150. ಸೊ ವೆರಿ ವೆರಿ ನೈಸ್. 160+ ಹೋಗ್ತಾ ಇದೆ. ಸೊ ಹಿಡ್ಕೊಂಡ್ರೆ ಇನ್ನೂ ಹೋಗುತ್ತೆ ಗುರು, ಬಿಕಾಸ್ ದಿಸ್ ಡೀಸೆಲ್ ಇಂಜಿನ್ಸ್ ಆರ್ ವೆರಿ ವೆರಿ ಪವರ್ಫುಲ್. ನೋಡಿ 175. ಸೊ ನೋಡಿದ್ರಲ್ಲ, ಸೊ ಈಗ ಕ್ವಿಕ್ ಆಗಿ 1.5 ಲೀಟರ್ TGDI ಇಂಜಿನ್ ಓಡಿಸ್ತಾ ಇದೆ. ಅಂದರೆ
ಪೆಟ್ರೋಲ್ ಇಂಜಿನ್ ಆ್ಯಂಡ್ ಇದರಲ್ಲಿ ಪರ್ಫಾರ್ಮೆನ್ಸ್ಗೆ ಅಂತ ಮಾಡಿದಂಥ ಗಾಡಿ. ಬಿಕಾಸ್ ಡೀಸೆಲ್ ಇಂಜಿನಲ್ಲಿ ಟಾರ್ಕ್ ಇದ್ರೂ ಪವರ್ ತುಂಬ ಕಮ್ಮಿ, ಸೊ ಆ ಪವರ್ ಕಿಕ್ಕಿನ ಆಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ವೇರಾಸ್ ಇದರಲ್ಲಿ ಲೆಟ್ ಮಿ ಮ್ಯಾನ್ಯಲ್ಗೆ ಹಾಕಿ ಕ್ವಿಕ್ಕಾಗಿ ಪ್ಯಾಡಲ್ ಶಿಫ್ಟರ್ಸಲ್ಲಿ 1 2 3 ರೆಡಿ ಆ್ಯಂಡ್ ಲೆಟ್ ಸ್ಟಾರ್ಟ್ ಡ್ರೈವಿಂಗ್. ಥರ್ಡ್ ಗೇರ್ ನೋಡಿ ಪರ್ಫಾರ್ಮೆನ್ಸ್ ಯಾವ ಥರ ಇದೆ ಅಂದರೆ ವೆರಿ ವೆರಿ ಗುಡ್. ಆಲ್ರೆಡಿ 120 ಅಲ್ಲಿ ಹೋಗ್ತಾ ಇದೆ. ಸೊ ವಿ ಆರ್ ಇನ್ ಎ ನ್ಯಾಷನಲ್ ಹೈವೇ, ಸೊ 120 ಸ್ಪೀಡ್ ಲಿಮಿಟ್ ಇದೆ ಇದರಲ್ಲಿ. ಬಟ್ ವೆರಿ ವೆರಿ ಗುಡ್, ಯಾಕಂದರೆ 160 PS ಆಫ್ ಪವರು, ಅದ್ರ ಜೊತೆಗೆ ನಿಮಗೆ 253 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಇದೆ. ಸೊ ಟಾರ್ಕ್ ಬೇಗ ಕಿಕ್ಕಿನ್ ಆದರೂ ಪವರ್ ಕಿಕ್ಕಿನ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ನಿಮಗೆ ಟರ್ಬೋ ಬೂಸ್ಟ್ ಜೊತೆಗೆ ವೆರಿ ವೆರಿ ಪಂಚಿ ಇಂಜಿನ್ ನನಗಂತೂ ಸಖತ್ ಇಷ್ಟ ಆಯಿತು. ಬಿಕಾಸ್ 120 ಅಂದ್ಕೊಳ್ಳಿ ಆರಾಮಾಗಿ ಹೋಗ್ತಾ ಇದೆ, 140 150 160 ನೋ ಸ್ಟ್ರೆಸ್ ಅಟ್ ಆಲ್. ಬಟ್ ಟಾಪ್ ಸ್ಪೀಡು 200 210 ಕೂಡ ಹೋಗುತ್ತೆ. ಸೊ ಪರ್ಫಾರ್ಮೆನ್ಸ್ ಅಂತೂ ಫುಲ್ಲಿ ಲೋಡೆಡ್ ಗಾಡಿ. ಆ್ಯಂಡ್ ಇನ್ನೊಂದು ಏನಂದರೆ ನಮಗೆ 7 ಸ್ಟೆಪ್ DCT ಇದೆ, ಅಂದರೆ ಡ್ಯುಯಲ್ ಕ್ಲಚ್ ಟ್ರಾನ್ಸ್ಮಿಷನ್ ಇದೆ ಇದರಲ್ಲಿ. ನಾವು ಮ್ಯಾನ್ಯುಯಲ್ ಆಗಿ ಓಡಿಸ್ಬೋದು, ಆಟೋಮ್ಯಾಟಿಕ್ ಓಡಿಸ್ಬೋದು. ಮ್ಯಾನ್ಯುಯಲ್ ವರ್ಷನ್ ಅಲ್ಲಿ ಹೋದ್ರೆ ನಿಮಗೆ 6 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಸಿಗುತ್ತೆ, ಇಲ್ಲ IMT ಗೇರ್ ಬಾಕ್ಸ್ ಸಿಗುತ್ತೆ, ಅಂದರೆ AMT ಪ್ರಕಾರ ಇಂಟೆಲಿಜೆಂಟ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ನಿಮಗೆ ಸಿಗುತ್ತೆ. ಸೊ ದಟ್ ಇಸ್ ಆಲ್ಸೋ ಗುಡ್ ಆಪ್ಷನ್ ಅಫೋರ್ಡಬಿಲಿಟಿಯಲ್ಲಿ. ಬಟ್ ಪರ್ಫಾರ್ಮೆನ್ಸ್ ಬೇಕು ಅಂದರೆ ಈ 7 ಸ್ಪೀಡ್ DCTನ ತಗೊಳ್ಳಿ. ಬಿಕಾಸ್ ಪ್ಯಾಡಲ್ ಶಿಫ್ಟರ್ಸ್ ಕ್ವಿಕ್ ಡೌನ್ ಶಿಫ್ಟ್ಗೆ ತುಂಬಾನೇ ಚೆನ್ನಾಗಿದೆ. ಐ ರಿಯಲಿ ಲೈಕ್ ಇಟ್. ಆ್ಯಂಡ್ ಈ ಡ್ಯಾಶಲ್ಲೂ ಸ್ವಲ್ಪ ಥೀಮ್ನ ಚೇಂಜ್ ಮಾಡಿದರೆ AI, ಬಿಕಾಸ್ ಡಿಜಿಟಲ್ ಡಿಸ್ಪ್ಲೇ ಆಗಿದ್ರು ಯು ಹ್ಯಾವ್ ದ ಆ್ಯನಲಾಗ್ ಲಾಗ್ಸ್ ಇದೆ. ಪ್ಲಸ್ ಸೆಂಟ್ರಲ್ ನಾವು ಬೇಕಾದ್ರೆ ಸ್ಪೀಡೋಮೀಟರು ಇಲ್ಲ ಡಿಫ್ರೆಂಟ್ ಕೈಂಡ್ ಆಫ್ ಇನ್ಸ್ಟ್ರಕ್ಷನ್ಸ್ನ ಹಾಕೊಬೋದು. ತುಂಬ ಇಂಪ್ರೆಸಿವ್ ಪಾರ್ಟ್ ಏನಂದರೆ ಹಳೆ ಕಾರ್ಗಿಂತ ತುಂಬ ಚೆನ್ನಾಗಿದೆ ಗುರು ಸಸ್ಪೆನ್ಷನ್ ಅಲ್ಲಿ. ಬಟ್ ಸ್ಟಿಲ್ ಕುಡ್ ಹ್ಯಾವ್ ಬೀನ್ ಬೆಟರ್ ನನ್ನ ಪ್ರಕಾರ. ಇನ್ನೂ ಸ್ವಲ್ಪ ಹ್ಯಾಚ್ ಬ್ಯಾಕ್ ಥರ ಸ್ವಲ್ಪ ಸಸ್ಪೆನ್ಷನ್ ಆವಾಗ ತುಂಬ ದೊಡ್ಡ ಸ್ಪೀಡ್ ಬಂಪ್ಸ್ ಬಂದರೆ ಸ್ವಲ್ಪ ಎತ್ತೆದ್ದು ಬಿಸಾಕುತ್ತೆ. ಸೊ ಅದೊಂದು ಇದೆ ಇದರಲ್ಲಿ. ಬಟ್ ಸ್ಟಿಲ್ ವೆರಿ ಗುಡ್ ಇಂಪ್ರೂವ್ಮೆಂಟ್ ಇನ್ ದ ಸಸ್ಪೆನ್ಷನ್. ಡ್ರೈವರ್ ಸೀಟ್ಗೆ ಏನು ಸಖತ್ತಾಗಿ ಕೊಟ್ಟಿದೆ. ಬಿಕಾಸ್ 8 ವೇ ಅಡ್ಜಸ್ಟಬಲ್ 10 ವೇ ಅಡ್ಜಸ್ಟಬಲ್ ಪವರ್ಡ್ ಸೀಟ್ ಇದೆ. ಪ್ಲಸ್ ಲಂಬರ್ ಸಪೋರ್ಟ್ಗೂ ತುಂಬಾ ಚೆನ್ನಾಗಿದೆ. ಸೊ ಮೆಮರಿ ಫಂಕ್ಷನ್ಸ್ ಅದೆಲ್ಲ ರೆಕಾರ್ಡ್ ಮಾಡ್ಕೊಂಡು ORVMs ಇರುತ್ತೆ. ಬಟ್ ಡಿಸಪಾಯಿಂಟಿಂಗ್ ಏನಂದರೆ ಪ್ಯಾಸೆಂಜರ್ ಸೀಟ್ಗೆ ನಮಗೆ ಸೇಮ್ ಮ್ಯಾನ್ಯುಯಲ್ ಆಗಿ ಅಡ್ಜಸ್ಟ್ ಮಾಡ್ಕೊಬೇಕು. ಸೊ ನೋ ಎಲೆಕ್ಟ್ರಾನಿಕ್ ಫಂಕ್ಷನ್ ಪ್ಯಾಸೆಂಜರ್ ಸೀಟ್ಗೆ. ಸೊ ವೆಂಟಿಲೇಟೆಡ್ ಫಂಕ್ಷನ್ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಡ್ರೈವಿಂಗ್ ಇನ್ ದ ನಾರ್ಮಲ್ ಮೋಡು ಇಲ್ಲ ಈಕೋ ಮೋಡಲ್ಲಿ, ಸೊ ನೀವು ಸಿಟಿಲಿ ಯೂಸ್ ಮಾಡ್ಬೇಕಾದ್ರೆ ಅದನ್ನು ಯೂಸ್ ಮಾಡಿ, ಯಾಕಂದರೆ ಆವಾಗಲೇ ಮೈಲೇಜ್ ಬರೋದು. ಬಿಕಾಸ್ ನನ್ನ ಕಾರ್ ತಗೊಂಡಾಗ ಐ ವಾಸ್ ಡ್ರೈವಿಂಗ್, ಟ್ರಿಪ್ ರೀಸೆಟ್ ಮಾಡಿ ಡ್ರೈವ್ ಮಾಡಿದಾಗ ಐ ವಾಸ್ ಗೆಟಿಂಗ್ ಅಬೌಟ್ 16-17 ಬರ್ತಾ ಇತ್ತು. ಆ್ಯಂಡ್ ಇವ್ರು ARI ಕ್ಲೇಮೇ ಆಲ್ಮೋಸ್ಟ್ 17-17.5 ಅಷ್ಟೇ ಇದರಲ್ಲಿ ಬರೋದು. ಬಟ್ ಈಗ ನಾನು ಪರ್ಫಾರ್ಮೆನ್ಸ್ ಆಗಿ ಓಡಿಸ್ತಾ ಇದ್ದೀನಿ, ಐ ವಾಸ್ ಓನ್ಲಿ ಗೆಟಿಂಗ್ 7.2 ಬರ್ತಾ ಇದೆ. ಸೊ ಇಫ್ ಯು ಆರ್ ಡ್ರೈವಿಂಗ್ ಇಂಥೂಸಿಯಾಸ್ಟಿಕಲಿ ನಿಮಗೆ ಮೈಲೇಜ್ ಜಾಸ್ತಿ ಸಿಗೋದಿಲ್ಲ. ವೆರಾಸ್ ಆ ಡೀಸೆಲಲ್ಲಿ ಹೆಂಗೆ ಓಡಿಸಿದ್ರು ನಾನು ಆಲ್ಮೋಸ್ಟ್ 13-14 ಬರ್ತಾ ಇತ್ತು. ಸೊ ಅದು ಒಂದು ಅಡ್ವಾಂಟೇಜು ನಮಗೆ ಡೀಸೆಲ್ ಇಂಜಿನ್ಸಲ್ಲಿ ಮೈಲೇಜ್ ಪ್ರಕಾರ. ಬಟ್ ಸ್ಟಿಲ್ ಐ ಥಿಂಕ್ ಈ ಥರ ಪರ್ಫಾರ್ಮೆನ್ಸ್ ನಿಮಗೆ ಸಿಗಲ್ಲ ಗುರು. ಜಸ್ಟ್ ಲುಕ್ ಅಟ್ ದಿಸ್ instant performance. You pin the throttle already ನೋಡಿ 140 150 ಎಲ್ಲ ಇದೆ. Oh crazy dude, seriously crazy. ತುಂಬ ಚೆನ್ನಾಗಿದೆ. ಐ ಆಮ್ ವೆರಿ ವೆರಿ ಇಂಪ್ರೆಸ್. 200 ಗ್ರೌಂಡ್ ಕ್ಲಿಯರೆನ್ಸ್ ಇರೋದ್ರಿಂದ ಅದು ಹೆಲ್ಪ್ ಆಗ್ತದೆ. ಯಾವುದು ಪಾಟ್ ಹೋಲ್ಸ್ ನಾವು ಬ್ಯಾಡ್ ರೋಡ್ಸಲ್ಲಿ ಹೋದಾಗಲೂ ಎಲ್ಲೂ ಟಚ್ ಆಗಲಿಲ್ಲ. ಆ್ಯಂಡ್ 18 ಇಂಚ್ ವೀಲ್ಸ್ ಬಂದಿರೋದ್ರಿಂದ ಅಪೋಲೋ ಟೈರ್ಸ್ ಬೇರೆ ಬರ್ತಾ ಇದೆ ಇದರಲ್ಲಿ. ಸೊ ಪ್ರಿಟಿ ಗುಡ್. ಒಳ್ಳೆ ಟೈರ್ ನಾಯ್ಸ್ ತುಂಬ ಕಮ್ಮಿ ಇದೆ, ರೋಲಿಂಗ್ ರೆಸಿಸ್ಟೆನ್ಸ್ ತುಂಬ ಕಮ್ಮಿ ಇದೆ. ಆ್ಯಂಡ್ ಡೀಸೆಲಲ್ಲಿ ಇನ್ನು ಇಂಜಿನ್ ಬ್ರೇಕಿಂಗ್ ತುಂಬ ಕಡಿಮೆ ಐತಿ, ಇದರಲ್ಲಾದರೂ ಸ್ವಲ್ಪ ಇಂಜಿನ್ ಬ್ರೇಕಿಂಗ್ ಇದೆ. ಸೊ ಯು ಕ್ಯಾನ್ ಫೀಲ್ ಕೆಲವು ಟೈಮಲ್ಲಿ ಲೇನ್ ಸ್ವಿಚ್ ಆಗಬೇಕಾದ್ರೆ ಕೆಲವು ಟೈಮಲ್ಲಿ ಸ್ವಲ್ಪ ಗ್ಲಿಚಸ್ ಇದೆ. ಬಟ್ 95% ಆಫ್ ದ ಟೈಮ್ ಇಟ್ ವರ್ಕ್ಸ್ ವೆರಿ ವೆರಿ ವೆಲ್. ಈಗ ಲೇನ್ ಚೇಂಜ್ ಮಾಡಿದೆ, ಇಟ್ ಇನ್ಕ್ರೀಸ್ ಲಿಟಲ್ ಬಿಟ್. ಮುಂದೆ ಒಂದು ಟೆಂಪೋ ಇದೆ, ಮತ್ತೆ ಸ್ಲೋ ಡೌನ್ ಆಯಿತು. ಆ್ಯಂಡ್ ಮುಂದೆ ಯಾರು ಇಲ್ಲ ಅಂತ ಇಟ್ ಸ್ಟಾರ್ಟೆಡ್ ಸ್ಪೀಡಿಂಗ್ ಅಗೇನ್. ಆ್ಯಂಡ್ ನಾವು ಕ್ರೂಸ್ ಕಂಟ್ರೋಲ್ ಯಾವ್ದ್ರಲ್ಲಿ ಸೆಟ್ ಮಾಡಿರ್ತೀವೋ ಮತ್ತೆ ವಾಪಸ್ ಅದಕ್ಕೆ ಹೋಗ್ಬಿಡುತ್ತೆ. ತುಂಬ ಹೊತ್ತು ನಾವು ಕೈ ಬಿಟ್ಟಿದ್ರೆ ನೋಡಿ ಇಟ್ ಸ್ಟಾರ್ಟ್ಸ್ ಬೀಪಿಂಗ್ ಅಗೇನ್. ಸೊ ಫೀಲ್ಸ್ ವೆರಿ ಗುಡ್. ಜಸ್ಟ್ ಕ್ರೂಸ್ ಕಂಟ್ರೋಲ್ ಆನ್ ಮಾಡ್ಬಿಡಿ, ಹೈವೇಲಿ ಹೋಗ್ತಾ ಇರಿ. ಸೊ ಮಾರ್ನಿಂಗ್ ಇಂದ ಈ ಸೆಲ್ಟೋಸ್ನ ಡೀಸೆಲ್ ಹಾಗೆ ಪೆಟ್ರೋಲ್ ಓಡಿಸಿ ಕೊನೆಯ ನನ್ನ ಕನ್ಕ್ಲೂಷನ್ ಏನು ಅಂದರೆ, ಗಾಡಿ ಎಷ್ಟೇ ಚೆನ್ನಾಗಿರಲಿ ಪ್ರೈಸ್ ಇಲ್ಲದೆ ಆ ಗಾಡಿಯ ವರ್ಡಿಕ್ಟ್ ಕೊಡೋದು ಸ್ವಲ್ಪ ಡಿಫಿಕಲ್ಟ್. ಅದು ಯಾಕೆ ಗೊತ್ತಿಲ್ಲ, ಕಿಯಾ ಅವ್ರು ಇನ್ನೂ ಬೇಸ್ ವೇರಿಯಂಟ್ ಪ್ರೈಸ್ ಕೂಡ ಅನೌನ್ಸ್ ಮಾಡಲಿಲ್ಲ. ಅಟ್ಲೀಸ್ಟ್ ಅದನ್ನ ಇಟ್ಕೊಂಡು ನಾವು ಟಾಪ್ ಎಂಡ್ ವೇರಿಯಂಟ್ ಎಷ್ಟಿರ್ಬೋದು ಅಂತ ಗೇಜ್ ಮಾಡ್ಬೋದಾಗಿತ್ತು. ಬಟ್ ಸ್ಟಿಲ್ ಐ ಆಮ್ ಗೆಸ್ಸಿಂಗ್ ಒಂದು 50,000-60,000 ಹಳೆ ಮಾಡೆಲ್ಗಿಂತ ಜಾಸ್ತಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಬಿಕಾಸ್ ಸ್ಟ್ರಕ್ಚರಲಿ ಇಂಪ್ರೂವ್ ಆಗಿದೆ, ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದೆ, ಸಸ್ಪೆನ್ಷನ್ ಇಂಪ್ರೂವ್ ಆಗಿದೆ. ಆ್ಯಂಡ್ ಆ ಪ್ಲ್ಯಾಟ್ಫಾರ್ಮ್ಗೆ ರೀಇನ್ಫೋರ್ಸ್ಮೆಂಟ್ಸ್ನ ತುಂಬಾ ಮಾಡಿದ್ದಾರೆ, ಫ್ರಂಟಲ್ಲಿ ಆಗಿರ್ಬೋದು, ಸೈಡಲ್ಲಿ ಆಗಿರ್ಬೋದು. ಹಾಗೆ ಕೊರಿಯನ್ಸ್ ಅಂದ್ರೇ ಫೀಚರ್ ಲೋಡೆಡು, ಅದರಲ್ಲಿ ಈ ಕಾರ್ನ ಇನ್ನೂ ಫೀಚರ್ಸ್
ಸಕ್ಕದಾಗಿ ಇಂಪ್ರೂವ್ ಮಾಡಿದ್ದಾರೆ. ಇಂಟೀರಿಯರ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಸೊ ಐ ರಿಯಲಿ ಲೈಕ್ ಹೌ ಡೀಸೆಲ್ ಇಂಜಿನ್ ಡ್ರೈವ್ಸ್ ತುಂಬ ಸಟಲ್ ಆಗಿದೆ, ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಬಟ್ ಟರ್ಬೋ ಪೆಟ್ರೋಲ್ ಅಂತೂ ನೆಕ್ಸ್ಟ್ ಲೆವೆಲ್. ಯು ವಿಲ್ ಎಂಜಾಯ್ ದ ಪರ್ಫಾರ್ಮೆನ್ಸ್. ಸಖತ್ ಪರ್ಫಾರ್ಮೆನ್ಸ್ ಇದೆ. 5000 6000 RPM ಅಲ್ಲಿ 140 150 160 ಗ್ಲೈಡ್ಸ್ ಥ್ರೂ ಅಂತಾನೆ ಹೇಳ್ಬೇಕು. ಸೊ ವೆರಿ ನೈಸ್. ಬಟ್ ಇನ್ ಟರ್ಮ್ಸ್ ಆಫ್ ಲುಕ್ಸ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಫ್ಯೂಚರಿಸ್ಟಿಕ್ ಆಗಿದೆ. ನನಗಂತೂ ಇಷ್ಟ ಆಯ್ತು. ನಿಮ್ಗೆ ಹೇಗೆ ಅನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ಬೇಕು. ಓವರ್ ಆಲ್ ಪ್ರಿಟಿ ನೈಸ್. ಏನ್ ಇಷ್ಟ ಆಗ್ಲಿಲ್ಲ ಅಂತ ನಾನು ಹೇಳ್ತೀನಿ. ವೆರಿ ಸ್ಮಾಲ್ ಥಿಂಗ್ಸ್ ಏನಂದ್ರೆ ಪವರ್ ಟೇಲ್ ಗೇಟ್ ಕೊಡಬೇಕಾಗಿತ್ತು. ಇಂಟೀರಿಯರ್ಸ್ ಅಲ್ಲಿ ಬಾಸ್ ಮೋಡ್ ಒಂದು ಕೊಟ್ಟಿದ್ರೆ ಚೆನ್ನಾಗಿರೋದು. ಸ್ಟ್ರಕ್ಚರ್ ಚೇಂಜ್ ಮಾಡಿದಾಗ ಇನ್ನೂ ಸ್ವಲ್ಪ ಸ್ಪೇಸ್ ಇನ್ಕ್ರೀಸ್ ಮಾಡಿದ್ರೆ ಚೆನ್ನಾಗಿರೋದು. ಯಾಕಂದ್ರೆ ಈಗ ಬಂದಿರೋ ಲೇಟೆಸ್ಟ್ ಸಿಯಾರಾದಲ್ಲಿ ಇನ್ನು ಹೆಡ್ ರೂಮ್, ನೀ ರೂಮ್ ಆಗಿರ್ಬೋದು, ಓವರ್ ಆಲ್ ಇನ್ಸೈಡ್ ಕ್ಯಾಬಿನ್ ಸ್ಪೇಸ್ ಇನ್ನೂ ಜಾಸ್ತಿ ಇದೆ ಇದಕ್ಕೆ ಕಂಪೇರ್ ಮಾಡಿದ್ರೆ. ಬಟ್ ನಾವೇನ್ ಬೆಂಚ್ ಮಾರ್ಕ್ ಮಾಡ್ತೀವಿ ಅಂದ್ರೆ ಈ ಹಳೆ ಸೆಲ್ಟೋಸ್ ಕಂಪೇರ್ ಮಾಡಿದ್ರೆ ಹೊಸ ಸೆಲ್ಟೋಸ್ ಅಲ್ಲಿ ಚೆನ್ನಾಗಿದೆ ಈ ನಂಬರ್ಸ್ ಎಲ್ಲ ಇನ್ ಟರ್ಮ್ಸ್ ಆಫ್ ಲೆಂತ್, ಬೂಟ್ ಸ್ಪೇಸ್ ಆಗಿರ್ಬೋದು, ಲೆಗ್ ರೂಮ್ ಆಗಿರ್ಬೋದು. ಸೊ ವೆರಿ ವೆರಿ ನೈಸ್. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ದ ಪ್ರೈಸಿಂಗ್. ಒಳ್ಳೆ ಪ್ರೈಸಿಂಗ್ ಕೊಟ್ರೆ ಅಂದ್ರೆ ಈ ಪ್ರಾಡಕ್ಟ್ ಸಕ್ಸಸ್ ಆಗೇ ಆಗುತ್ತೆ. ಯಾಕಂದ್ರೆ ನಮಗೆ ಆಪ್ಷನ್ಸ್ ತುಂಬಾನೇ ಇದೆ. ಎಣ್ಣೆ ಪೆಟ್ರೋಲ್ ಇದೆ, ಟರ್ಬೋ ಪೆಟ್ರೋಲ್ ಇದೆ, ಟರ್ಬೋ ಡೀಸೆಲ್ ಇದೆ, ಅದರಲ್ಲಿ ಹಲವಾರು ಗೇರ್ ಬಾಕ್ಸ್ ಆಪ್ಷನ್ಸ್ ಇದೆ, 6-7 ಟ್ರಿಮ್ ಆಪ್ಷನ್ಸ್ ಕೂಡ ಇದೆ. ಅಂಡ್ ಬೇಸ್ ವೇರಿಯಂಟ್ ಅಲ್ಲೇ ನಮಗೆ 10 ಇಂಚ್ ಡಿಸ್ಪ್ಲೇ ಜೊತೆಗೆ ಎಲ್ಲ ಬರ್ತಾ ಇದೆ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇನ್ನೊಂದು ಡಿಸಪಾಯಿಂಟಿಂಗ್ ಫ್ಯಾಕ್ಟರ್ ಏನಂದ್ರೆ ಈ ಸೆಲ್ಟೋಸ್ ಜೊತೆ ಇನ್ನೂ ಹೈಬ್ರಿಡ್ ಇಂಜಿನ್ ಬಂದಿಲ್ಲ. ಬಿಕಾಸ್ ಅದು ತುಂಬಾ ಆಂಟಿಸಿಪೇಟೆಡ್, ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಇನ್ಕ್ಲೂಡಿಂಗ್ ಮೀ. ಬಟ್ ನಮ್ಗೆ ಇನ್ನೂ ಹೈಬ್ರಿಡ್ ಸಿಕ್ಕಿಲ್ಲ. ಸೊ ಹೈಬ್ರಿಡ್ ಬೇಕು ಅಂದ್ರೆ ನಿಮಗೆ ವಿಕ್ಟೋರಸ್ ಇಲ್ಲ ಗ್ರ್ಯಾಂಡ್ ವಿಟೋರ್ ಆಪ್ಷನ್ ಮಾತ್ರನೇ. ಮೇ ಬಿ ನೆಕ್ಸ್ಟ್ ಇಯರ್ ನಮಗೆ ಹೈಬ್ರಿಡ್ ಆಪ್ಷನ್ಸ್ ಬರೋವಂಥ ಚಾನ್ಸಸ್ ಇದೆ. ಬಂದರೆ ಚೆನ್ನಾಗಿರುತ್ತೆ. ಬಿಕಾಸ್ ಮೈಲೇಜ್ ಎಲ್ಲಿಗೂ ಹೋಗುತ್ತೆ, ಪ್ರಾಕ್ಟಿಕಾಲಿಟಿ ನಿಮ್ಗೆಲ್ಲರಿಗೂ ಗೊತ್ತಿರೋದೆ. ಸೊ ನೆಕ್ಸ್ಟ್ ಮಂತ್ ನಾವು ಆದಷ್ಟು ಬೇಗ ಮೆಗಾ ಕಂಪ್ಯಾರಿಸನ್ ಮಾಡ್ತೀವಿ. ಸೊ ಅದಕ್ಕೆ ಕಾತರದಲ್ಲಿರಿ. ಆ್ಯಂಡ್ ಅದನ್ನು ನೋಡಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಹೇಗೆ ಅನಿಸ್ತು ಈ ಕಾರ್, ಏನು ಇಷ್ಟ ಆಯಿತು, ಏನು ಇಷ್ಟ ಆಗಲಿಲ್ಲ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಾಗೆ ಒಂದು ಲೈಕ್ ಕೂಡ ಹಾಕಿ, ಸೊ ದ್ಯಾಟ್ ಎಲ್ಲರಿಗೂ ವಿಡಿಯೋ ರೀಚ್ ಆಗುತ್ತೆ. ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಅದುವರೆಗೂ ಟೇಕ್ ಕೇರ್ ಫ್ರಮ್ KGF ಆ್ಯಂಡ್ ಸೆಲ್ಟೋಸ್.